ನೋಡ್ರಿ ಸ್ಟಾರ್ಟ್ ಆಗಿದೆ ನೋಡ್ರಿ. राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದ ಅವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ಲೈಲುಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಬರ್ತಾನ್ರಿ ಹೋಗಿಲ್ಲ, ಬರ್ತಾ ಇದೆ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। शुका सारिखे पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिखा मान्य ऐसा नमस्कार माझा सद्गुरु रामदासा। जय जय रघुवीर समर्थ। ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ। ಜಯ ಜಯ ರಘುವೀರ ಸಮರ್ಥ। ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ ಜಾನಕೀಪತಿ ರಾಮ ಜಾನಕೀಪತಿ ರಾಮ ವಿಮಲಮತಿ ರಾಮ ವಿಮಲಮತಿ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮ ದೀನವತ್ಸಲ ರಾಮ ದೀನವತ್ಸಲ ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮದಾಸ ಮನೆ ತೂಜ ರಾಮದಾಸ ಮನೆ ತೂಜ ಅಗಮ್ಯ ಲೀಲಾ ಅಗಮ್ಯ ಲೀಲಾ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ 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 ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜಯ। ಶ್ರೀ ಗುರುದೇವ ದತ್ತ। ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸ ಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ,
ಶ್ರೀ ಚಿದಂಬರ ಶಿವ ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣ ಅರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ಭಕ್ತಿಯ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲಾ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಗುರು ಹಿರಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ನನ್ನ ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥ ಕೃಪೆಯಿಂದ ಸಮರ್ಥ ರಾಮದಾಸ್ ಮಹಾರಾಜರಿಂದ ರಚಿತವಾಗಿರುವಂತಹ ಮನಾಚ ಶ್ಲೋಕ 45 ಮತ್ತು 46 ಈ 2 ಶ್ಲೋಕಗಳ ವಿವರಣೆಯನ್ನ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡಿ ಆ 2 ಶ್ಲೋಕಗಳನ್ನು ಮೊದಲು ನಿಮ್ ಮುಂದ ಅಂದು ಆಮೇಲೆ ಅದರ ವಿವರಣೆಯನ್ನ ನಾನು ಪ್ರಾರಂಭ ಮಾಡ್ತೇನೆ. 45ನೇ ಶ್ಲೋಕದೊಳಗೆ ಸಮರ್ಥರಂತಾರ, ಜಯಾಚೆ ನಿಸಂಗೆ ಸಮಾಧಾನ ಭಂಗೆ, ಜಯಾಚೆ ನಿಸಂಗೆ ಸಮಾಧಾನ ಭಂಗೆ, ಅಹಂತ ಅಕಸ್ಮಾತ್ ಏವು ನಿಲಾಗೆ, ಅಹಂತ ಅಕಸ್ಮಾತ್ ಏವು ನಿಲಾಗೆ, ತಯ ಸಂಗತಿ ಜನಿ ಕೋಣ ಗೋಡಿ, ಜಯ ಸಂಗತಿ ಜನಿ ಕೋಣ ಗೋಡಿ, ये संगति ने मति राम सोड़ी, ये संगति ने मति राम सोड़ी, जयाचे निसंगे समाधान भंगे, जयाचे निसंगे समाधान भंगे, जय जय रघुवीर समर्थ. जयाचे निसंगे समाधान भंगे, अहंता अकस्मात येऊ निलागे, तये संगतीची जनी कोण गोडी, जे संगतीने मತಿ ರಾಮ ಸೋಡಿ. ಇದರ ಅರ್ಥ, ಸಾಮಾನ್ಯವಾದಂತಹ ಅರ್ಥ ಏನಾಗ್ತದಂದ್ರ, ಯಾರ ಸಂಘದಿಂದ ಮನಸ್ಸಿಗೆ ಸಮಾಧಾನ ಸಿಗುವುದಿಲ್ಲವೋ, ಯಾರ ಸಂಘದಿಂದ ಅಹಂಕಾರ ಹಾಗೂ ದೇಹ ಬುದ್ಧಿ ನಮ್ಮಲ್ಲಿ ಬೆಳೆಯುತ್ತದೆಯೋ, ಯಾರ ಸಂಘದಿಂದ ಮನುಷ್ಯನ ಬುದ್ಧಿ ಶ್ರೀರಾಮನಿಗೆ ವಿಮುಖವಾಗುವುದು, ಅಂಥವರ ಸಂಘವು ಯಾರಿಗೆ ತಾನೇ ಸವಿಯಾದೀತು? ಪ್ರಶ್ನೆ. ಅವರಂತಾರ, ಈ ರೀತಿ ಇರೋರ ಸಂಘದೊಳಗೆ ಈ ರೀತಿ ನಮ್ಮಲ್ಲಿ ಮತ್ತಷ್ಟು ಏನಪ್ಪಾ ಅಂದ್ರೆ ಭಗವಂತನಿಂದ ಅಂತರಾಗುವಂತಹ ಒಂದು ಸ್ಥಿತಿ ನಮ್ಮದು ಆಗೋದಿತ್ತಂದ್ರೆ ಇಂಥವ್ರ ಸಂಘ ಮಾಡಿ ಏನ್ ಮಾಡುದು ಅನ್ನುವಂಥದ್ದು ಈ ಒಂದು ಶ್ಲೋಕದ ಅರ್ಥ. ಇನ್ನು 46ನೇ ಶ್ಲೋಕನಾಗ ಅಂತಾರ, ಮನಾಜೆ ಗಡಿ ರಾಘವೇ ವೀಣ ಗೆಲಿ, ಮನಾಜೆ ಗಡಿ ರಾಗ वे वीण गेली, जनी आपुले ते तुवा हानी केली, जनी आपुली ते तुवा हानी केली, रघुनायका वीण तो सीण आहे, जनी दक्ष तो लक्ष लावून पाहे, जयाचे निसंगे समाधान भंगे, जयाचे निसंगे समाधान भंगे, अहंता अकस्मात येऊ निलागे, अहंता अकस्मात येऊ निलागे, जयाचे निसंगे समाधान भंगे, जयाचे निसंगे समाधान भंगे, जय जय रघुवीर समर्थ. 46ನೇ ಶ್ಲೋಕನೊಳಗ ಸಮರ್ಥರು
ನಮ್ಮನ್ನೆಲ್ಲಾ ಉದ್ದೇಶ ಹೇಳ್ತಾರ. ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಮಾಡ್ರಿ, ಅಥವಾ ನಿಮ್ಮ ಮನಸ್ಸಿಗೆ ನೀವು ಇದನ್ನ ಹೇಳ್ರಪ್ಪ. ಮನಾಜೆ ಘಡಿ ರಾಘವೇವಿನ ಗೇಲಿ, ಮನಾಜೆ ಘಡಿ ರಾಘವೇವಿನ ಗೇಲಿ, ಜನಿ ಆಪುಲೇತೆ ತುವಾ ಹಾನಿ ಕೇಲಿ, ಜನಿ ಆಪುಲಿತೆ ತುವಾ ಹಾನಿ ಕೇಲಿ, ರಘುನಾಯಕಾವಿನ ತೋ ಸೀನ आहे, ಜನಿ ದಕ್ಷ ತೋ ಲಕ್ಷ ಲಾವು ನಿಪಾಯೆ. ಇದ್ರ ಅರ್ಥ ಏನಾಗ್ತದೆ ಅಂದ್ರ, ಎಲೈ ಮನಸ್ಸೆ, ರಾಮನ ಸ್ಮರಣೆ ಇಲ್ಲದೆ ಕಳೆದ ಆಯುಷ್ಯು ವ್ಯರ್ಥವೆಂದೇ ತಿಳಿ, ಭಗವಂತನನ್ನು ಸ್ಮರಿಸದೆ ತಾನೇ ತನ್ನ ನಾಶವನ್ನು ಮಾಡಿಕೊಳ್ಳುವನು. ಶ್ರೀರಾಮನ ಭಕ್ತಿ ಇಲ್ಲದ ಜೀವನ ವ್ಯರ್ಥ ಶ್ರಮ ಮಾತ್ರವಾಗಿದೆ. ರಾಮನ ಸ್ಮರಣೆಯಲ್ಲಿ ತತ್ಪರನಾಗಿರುವವನು ಸಂಸಾರದಲ್ಲಿ ಇದ್ದರೂ ತನ್ನ ಲಕ್ಷ್ಯ ಭಗವಂತನಲ್ಲಿಯೇ ತೊಡಗಿಸುವನು. ಇವು ಎರಡು ಶ್ಲೋಕಗಳು ಇಷ್ಟೊಂದು ಅದ್ಭುತವ. 45ನೇ ಶ್ಲೋಕದೊಳಗ ಸಂಘದ ಮಹತ್ವ ಹೇಳ್ಯಾರ. ಮನುಷ್ಯ ಜೀವನದೊಳಗ ನಾವು ಎಂಥ ಸಂಘವನ್ನು ಹಿಡಿಬೇಕು ಅನ್ನುವಂಥದ್ದು ಸ್ವಲ್ಪ ಪ್ರಜ್ಞಾಪೂರ್ವಕ ಸಾಧಕರಾದವರು ವಿಚಾರ ಮಾಡಬೇಕು. ಯಾವ ಸಂಘದಿಂದ ಏನು ನುಕ್ಸಾನ್ ಆಗ್ತದ, ಯಾವ ಸಂಘದಿಂದ ನಮಗೇನು ಲಾಭ ಆಗ್ತದ. ನಮ್ಮ ಗುರಿ ಏನಿರ್ಬೇಕು, ನಮ್ಮ ಗುರಿ ಎದಕ್ಕ, ನಾವು ಪರಮಾರ್ಥದೊಳಗೆ ಬಂದದ್ದು ಎದಕ್ಕಂದ್ರ ಭಗವಂತನ ಪ್ರಾಪ್ತಿ ನಮ್ಮದು ಮೂಲ ಗುರಿ. ಆ ಪ್ರಾಪ್ತಿಗೆ ಬಾಧಕವಾಗುವಂತ ಸಂಘ ಮತ್ತು ಅದಕ್ಕೆ ಸಾಧಕವಾಗುವಂತಹ ಸಂಘ, ಈ ಎರಡೂ ಸಂಘದ ಬಗ್ಗೆ 45ನೇ ಶ್ಲೋಕದಾಗ ಹೇಳಿದ್ರ, 46ನೇ ಶ್ಲೋಕದಾಗ ಅಂತಾರ ನಾಮಸ್ಮರಣೆ ಬಗ್ಗೆ ಹೇಳ್ತಾರ. ಅಂದ್ರ ಸದ್ಗುರುನಿಂದ ಉಪದಿಷ್ಟನಾದಂತಹ ಆ ನಾಮದ ಒಂದು ಸ್ಮರಣೆಯನ್ನ ನೀನು ಅಕಸ್ಮಾತ್ ಅದನ್ನ ಮಾಡ್ಲಾರ್ದ ಎಷ್ಟು ಸಮಯ ಜೀವನದಾಗ ಕಳಿತಲ್ಲ, ಅಷ್ಟೆಲ್ಲಾ ಸಮಯದಿಂದ ವ್ಯರ್ಥ ಅಂತ ತಿಳ್ಕುವಂತ. ನಾಮಸ್ಮರಣೆ ರಹಿತವಾಗಿ ನಾವು ಕಳೆಯುವಂತ ಒಂದು ಶ್ವಾಸ ಮೊದಲು ಮಾಡ್ಕೊಂಡ, ಒಂದು ಶ್ವಾಸ ಅಕಸ್ಮಾತ್ ನಮ್ಮ ನಾಮಸ್ಮರಣೆ ಇಲ್ದ ಹೋತು ಅಂದ್ರು ಸಹಿತ ಆ ಮನುಷ್ಯ ಇದ್ದು ಇಲ್ದಂಗ ಅಂತನ್ನುವಂತ ಮಾತೊಬ್ಬರು ಜ್ಞಾನಿಗಳು ಹೇಳ್ತಾರ. ಅದಕ್ಕ ನಾಮಸ್ಮರಣೆ ಏನಂದಾರ ಅವರು, ನೀ ಬಾಯಿಲೆ ಅನ್ಕೋತ ಅಡ್ಡಾಡೋದು ಬಿಡು, ನಿನ್ನ ಮನಸ್ಸಿನಾಗ ಮಾಡು, ನಿನ್ನ ಶ್ವಾಸದೊಳಗ ನಾಮಸ್ಮರಣೆಯನ್ನು ಕೊಣಸು. ಪರಾ ಪಶ್ಯಂತಿ ಮಧ್ಯಮ ವೈಖರಿ 4 ವಾಣಿ ಒಳಗ ನಿನ್ನ ಆ ಸದ್ಗುರುನಾಥ್ ಕೊಟ್ಟಂತ ಭಗವಂತನ ನಾಮ ಹೋಗುದು ಬರುದು ನೀ ಮಾಡುವಂತದ್ದು ಒಂದು ಇದೊಂದು ಚಟ ಹಾಕೋ ನಿನ್ನ ಮನಸ್ಸಿಗೆ ಅಂತಾರ. ಏನ್ ಇದು ಸುಮ್ನೆ ಯಾವಾಗರೆ ಒಂದ್ ತಾಸ್ ಕೂತ್ ಮಾಡ್ತಂತಲ್ಲ. ಚಾಲತಾ ಬೋಲತಾ ದಂಧಾ ಕರಿತಾ ಖಾತಾ ಜೀವಿತಾ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತಾ ನಾಮವಿಸರು ನಯೇ. ಸಮರ್ಥ ನಾಮಸ್ಮರಣೆ ಭಕ್ತಿಯೊಳಗೆ ಹೇಳ್ತಾರ ಸಮಾಜದೊಳಗ, ಚಾಲತಾ ಅಡ್ಡಾಡ ಹೊತ್ನ್ಯಾಗ, ಬೋಲತಾ ಮಾತಾಡೋ ಹೊತ್ನ್ಯಾಗ, ಚಾಲತಾ ಬೋಲತಾ ದಂಧಾ ಕರಿತಾ ನೌಕರಿ ಮಾಡೋ ಹೊತ್ನ್ಯಾಗ, ಯಾವುದೇ ವ್ಯವಹಾರ ಮಾಡೋ ಹೊತ್ನ್ಯಾಗ ದಂಧಾ ಕರಿತಾ, ಖಾತಾ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ, ಎಲ್ಲಾ ರೀತಿ ಸುಖ ಸಂಪತ್ತುಗಳನ್ನ ನೀನು ಭೋಗಿಸೋ ಹೊತ್ನ್ಯಾಗ ಆ ಸಮಯದಾಗ ಸಹಿತ ನೀನು ನಾಮಸ್ಮರಣೆಯಿಂದ ಅಂತ ಆಗಬೇಡ ಅಂತ ಹೇಳ್ತಾರ. ಇಷ್ಟೊಂದು ಸಾಧಕರಾದವರು ನಾಮಸ್ಮರಣೆಗಾಗಿಯೇ ಬದುಕಬೇಕು ಅನ್ನುವಂತ ಮಾತನ್ನ ಈ 46ನೇ ಶ್ಲೋಕನೊಳಗ ಸಮರ್ಥರು ನಾಮದ ಮಹಿಮೆಯನ್ನು ಹೇಳ್ತಾರ. ಈಗ ನಾವು ಶ್ಲೋಕ 45ರ ಮೊದಲನೇ 2 ಸಾಲ ಅಂದ್ರೆ ಪೂರ್ವಾರ್ಧದ ಸಾಲವನ್ನು ನಾವು ಇನ್ನೊಮ್ಮೆ ಅಂದು ಮತ್ತೆ ನಾವು ಮುಂದೆ ಅದನ್ನ ವರುಣು. ಜಯಾಚೇನೆ ಸಂಗೆ ಸಮಾಧಾನ ಭಂಗಿ, ಅಹಂತ ಅಕಸ್ಮಾತ್ ಈವೂನಿಲೆಯಾಗಿ. ಯಾರ ಸಂಘದಿಂದ ಮನಸ್ಸಿಗೆ ಸಮಾಧಾನ ಸಿಗುವುದಿಲ್ಲವೋ, ಸಮಾಧಾನ ಭಂಗವಾಗುವುದು, ಯಾರ ಸಂಘದಿಂದ ಅಹಂಕಾರ ಹಾಗೂ ದೇಹ ಬುದ್ಧಿ ಬೆಳೆಯುತ್ತದೆಯೋ, ಅಕಸ್ಮಾತ್ ಆಗಿ ಅದು ಅಂದರೆ ಅಹಂಕಾರ ಬಂದು ನಮ್ಮಲ್ಲಿ ಸೇರುವುದು ಅನ್ನುವಂಥದ್ದು ಈ 2 ಸಾಲಿನ ಅರ್ಥ. ಮನುಷ್ಯನ ನಮ್ಮ ಜೀವನದೊಳಗ ಸಂಘ ಇಷ್ಟೊಂದು ಮಹತ್ವದಲ್ಲ. ಸಂಸ್ಕಾರ ಸಂಘ ಇವೆರಡು ಸರಿ ಇದ್ರೆ ಮಾತ್ರ ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯದ. ಇರ್ಲಿಕ್ಕಂದ್ರ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಸುಭಾಷಿತಗಾರರಂತಾರ, ಮನುಷ್ಯ ರೂಪದಿಂದ ತಿರುಗಾಡುವ ಮೃಗನಂತೆ ನೀ ಬದುಕ್ತಿ ಹೊರತಾಗಿ
ಮನುಷ್ಯನಾಗಿ ನೀ ಬದುಕಬೇಕಾಗಿತ್ತು ಅಂದ್ರ ಎಂಥ ಒಂದು ಸಂಸ್ಕಾರವಂತ ಮನೆತನದೊಳಗೆ ಹುಟ್ಟಿದ್ದು ಅಷ್ಟೇ ಇಂಪಾರ್ಟೆಂಟ್ ಅದ, ತಂದೆ ತಾಯಿಗಳಿಂದ ಸಿಗುವಂತ ಸಂಸ್ಕಾರದ್ದು ಅಷ್ಟೇ ಮುಖ್ಯ ಅದ. ಆಮೇಲೆ ನಿನಗೆ ಸಂಘ ಏನದ, ಯಾರ ಸಂಘದೊಳಗೆ ನೀ ಬೆಳಿಲಿಕ್ಕತ್ತಿ ಅದು ಮುಖ್ಯದ. ಅಂದ್ರ ಇವೆಲ್ಲ ಇಷ್ಟು ಮುಖ್ಯವ. ಈ ಮುಖ್ಯ ಇದ್ದದ್ದನ್ನು ಇವತ್ತು ನಾವು ಆಲಸ್ಯದಿಂದ ಅದ್ರ ಬಗ್ಗೆ ನಮಗ್ ಕಲ್ಪನೆ ಬಂದಿಲ್ಲ. ಮಕ್ಕಳನ್ನ ಹಡಿಯೋದು, ಚಲೋ ಚಲೋ ಕಾನ್ವೆಂಟ್ ಶಾಲಿಗೆ ಹಚ್ಚೋದು, ಅವು ಏನ್ ಬೇಡ್ತಾವ ಅದನ್ನ ಕೊಡುವುದು, ಅವತ್ತರ ಜೀವನ ಮುಂದೆ ಭವಿಷ್ಯ ಇವ್ರದ್ದು ಮನುಷ್ಯರಾಗಿ ಬದುಕುವಂತ ಒಂದು ಸ್ಥಿತಿಯರೇ ಇವ್ರದ್ದು ಆಗ್ತದೋ ಇಲ್ಲೋ ಅನ್ನುವಂಥದ್ದು ಸಂಶಯ ಬರುವಂತ ಸ್ಥಿತಿ ನಮ್ಮದಾಗ್ಯದ ಈಗ. ಅದಕ್ಕ ಅಟ್ಲೀಸ್ಟ್ ಈ ಪರಮಾರ್ಥದೊಳಗೆ ನಾವೇನ್ ಚಲಿಸ್ಲಿಕ್ಕತ್ತೇವು, ನಾವೇನ್ ಸದ್ಗುರುವಿಂದ ಒಂದು ಅನುಗ್ರಹಿತರಾಗಿ ಆ ಒಂದು ಮಾರ್ಗದೊಳಗೆ ಹೋಗ್ಲಿಕ್ಕತ್ತೇವು, ನಾವು ಏನಪ್ಪಾ ಅಂದ್ರೆ ಮೊದಲು ಸಂಸ್ಕಾರದಿಂದ ನಡಿಬೇಕು. ಆಮೇಲೆ ನಮ್ಮ ಮಕ್ಕಳಿಗರೆ ನಾವು ಸಂಸ್ಕಾರ ಕೊಡಬೇಕು. ಯಾಕಂದ್ರ ಮಕ್ಕಳನ್ನ ಹಡಿಯೋ ಉದ್ದೇಶ ಬರೇ ಕೇವಲ ನಿಮ್ಮನ್ನ ಸಾಕಬೇಕು ಅನ್ನುವಂತ ಉದ್ದೇಶ ಅಲ್ಲ. ಮಕ್ಕಳನ್ನ ಹಡಿಯೋ ಉದ್ದೇಶ ಸಮಾಜಕ್ಕೊಬ್ಬವ ಅಂತ ಒಂದು ಆತ್ಮ ಸಾಕ್ಷಾತ್ಕಾರಿ ಒಬ್ಬ ವ್ಯಕ್ತಿಯನ್ನು ಕೊಡಬೇಕು ಅನ್ನುವಂತ ಉದ್ದೇಶಕ್ಕೆ, ಸಮಾಜದ ಎಲ್ಲಾ ಜೀವರಾಶಿಗಳಿಗೂ ನನ್ನ ಮಗನ ಆಧಾರ ಅವ್ರಿಗೆ ಆಗಬೇಕು, ನನ್ನ ಮಗನ ಒಂದು ಬೋಧನೆಯಿಂದ ಎಲ್ಲರೂ ಸಂತೋಷದಿಂದ ಬದುಕಬೇಕು ಅಂತ ಒಬ್ಬ ಯೋಗ್ಯ ಮಗನನ್ನ ನಾನು ತಯಾರು ಮಾಡ್ಬೇಕು ಅನ್ನುವಂಥದ್ದು ಮೊದಲ ತಾಯಿಗೆ, ನಂತರ ತಂದೆಗೆ. ಇವರಿಬ್ಬರ ಜವಾಬ್ದಾರಿ ಅದ. ಸುಮ್ಮನೆ ಏನಪ್ಪಾ ಅಂದ್ರ ಮಕ್ಕಳೇ ನಮ್ಮ ಮಗ ಅದನ್ನ ಕಲಿತಾನ ಇದನ್ನ ಕಲಿತಾನ, ಏನ್ ಕಲಿತಾರ್ರಿ ಏನು, ಯಾವ್ದನ್ನ ಕಲಿಯೋದ್ರಿಂದ ಜೀವನ ಅನ್ನುವಂತದ್ದಾಗ್ತದ, ಅದನ್ನ ಕಲಿಸೋದು ಬಹಳ ಮುಖ್ಯದ. ಈಗ ನಾವು ಕಲಿಸೋದೇನಂದ್ರ ಉಪಜೀವನ. ನಮ್ಮ ಹೊಟ್ಟಿ ತುಂಬಿಕೊಳ್ಳಿಕ್ ಏನ್ ಬೇಕು ಆ ವಿದ್ಯೆಯನ್ನು ನಾವು ಮಕ್ಕಳಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೇವು. ಹೊಟ್ಟಿ ತುಂಬಿಕೊಳ್ಳಿಕ್ ನೀ ಯಾಕೆ ಪ್ರಯತ್ನ ಮಾಡ್ತೆ ಅಂತಾರ ಜ್ಞಾನಿಗಳು. ಅವ್ರಂತಾರ, ನಿನ್ನ ಪ್ರಾರಬ್ಧಾನುಸಾರವಾಗಿ ನೀ ಮಾಡಿದ ಹಿಂದಿನ ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯದ ಫಲ, ನಿನ್ನ ಕರ್ಮದ ಒಂದು ಫಲದಿಂದ ಈಗ ನಿನ್ನ ಎಲ್ಲ ಇಟ್ಟೆ ಕೊಟ್ಟು ಕಳಿಸ್ಬಿಟ್ಟ. ನಾವು ಭಗವಂತ ನಮಗಾಗಿ ರೊಕ್ಕ, ಶರೀರ ಸಂಪತ್ತ, ಹೆಂಡ್ರು, ಮಕ್ಕಳು, ಸಂಸಾರ, ಮನಿ ಪ್ರತಿಯೊಂದನ್ನು ನಮ್ಮ ಪ್ರಾರಬ್ಧಾನುಸಾರವಾಗಿ ಇವೆಲ್ಲನೂ ನಾವು ತಗೊಂಡೇ ಬಂದೇವ. ಅದನ್ನು ನೀ ಮತ್ತೆ ಬೇರೆ ಗಳಿಸ್ಬೇಕಾಗಿಲ್ಲ, ಅಥವಾ ನಿನ್ನ ಮಕ್ಕಳ ಭವಿಷ್ಯವನ್ನ ನೀ ನೋಡ್ಬೇಕಾಗಿಲ್ಲ. ಯಾಕಂದ್ರೆ ನಿನ್ನ ಮಕ್ಕಳು ಅವರು ಒಂದು ಗಂಟು ಕಟ್ಕೊಂಡೇ ಬಂದಾರ, ಅದನ್ನ ನೀ ಬದಲು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದಾಗ ಕೇವಲ ನಿನ್ನ ಎದಕ್ಕಾಗಿ ಬದುಕಬೇಕು ಅಂತಂದ್ರ ಭಗವಂತನ ಪ್ರಾಪ್ತಿಗಾಗಿ ಬದುಕಬೇಕು. ಈಗ ಹುಟ್ಟಿ ಬಂದಿದ್ರೆ ಕಷ್ಟವನ್ನ ಅನುಭವಿಸಿದ ನೆನಪು ಮಾಡ್ಕೋಬೇಕು. ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ, ಪುನಃ ಅಂತ್ಯಕಾಲೇ ಮಹಾ ದುಃಖ, ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಭಗವತ್ಪಾದರು, ಶಂಕರ ಭಗವತ್ಪಾದರು ಅಂತಾರ, ಜಾಗ್ರತ ಜಾಗ್ರತ ಜಾಗ್ರತ. ಒಮ್ಮೆ ಜಾಗ್ರತ ಅಂದ್ರೂ ನಡೀತಿತ್ತು ಅವ್ರಿಗೆ, ಒಮ್ಮೆ ಜಾಗ್ರತ ನಡೀತಿತ್ತು. ತ್ರಿವಾರ, 3 ವಾರ 3 ಸರಿ ಯಾಕೆ ಹೇಳಿದ್ರು ಅಂದ್ರ ಎಚ್ಚರ ಆಗಿರಪ್ಪ, ಎಚ್ಚರ ಆಗಿರಪ್ಪ, ಎಚ್ಚರ ಆಗಿರಪ್ಪ. ಯಾಕಂದ್ರ ಈ ಜೀವನ ಹೆಂಗದ ಅಂದ್ರ ಬಿಂದು ಮಾತ್ರವೇ ಸುಖವು, ದುಃಖ ಪರ್ವತದಷ್ಟು ಸಂದೇಹವಿಲ್ಲವಿದು ಶಾಸ್ತ್ರ ಸಿದ್ಧ. ಶಾಸ್ತ್ರ ಸಿದ್ಧ ಮಾಡಿ ಹೇಳ್ತದ, ದುಃಖದ ಅಂಕುರ ಜನ್ಮ ದುಃಖಾಚ ಅಂಕುರ. ಜನ್ಮ ದುಃಖ ನಿರೂಪಣೆ ಒಳಗೆ ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರ, ಜನ್ಮ ದುಃಖಾಚ ಅಂಕುರ, ಜನ್ಮ ಶೋಕಾಚ ಸಾಗರ, ಜನ್ಮ ಭಯಾಚ ಡೋಂಗರ, ಚಳೇನಾ ಐಸ. ಅಂದ್ರ ಜನ್ಮ ಅನ್ನುವಂಥದ್ದು ಹೆಂಗಂದ್ರ ದುಃಖದ ಬೀಜವನ್ನು ಬಿತ್ತೇವ್ ನಾವು, ಅದು ದುಃಖದ ಬೆಳಿನೇ ಬರ್ತದ, ಹೊರತಾಗಿ ಸಂತೋಷದ ಬೆಳಿ ಕೊಡುದಿಲ್ಲ. ಆ ದುಃಖದ ಅನುಭವ ನಿನಗ ಆಗಬಾರ್ದು ಆಗಿತ್ತಂದ್ರ ನೀನು ದೇಹ ಬುದ್ಧಿಯಿಂದ ಹೊರಗೆ ಬರಬೇಕು. ದೇಹ ಬುದ್ಧಿಯಿಂದ ಹೊರಗೆ ಬಂದ ಆತ್ಮ ಬುದ್ಧಿಯೊಳಗ ನಿನ್ನ ಪ್ರವೇಶ ಆತು ಅಂದ್ರ ನಿನಗಾಗುವಂತ ಪ್ರಾರಬ್ಧದ ಭೋಗದ ಅನುಭವ ನಿನಗ ಆಗುದಿಲ್ಲ. ಈ ಒಂದು ಕಾರಣಕ್ಕಾಗಿ ನೀ ಪರಮಾರ್ಥದೊಳಗೆ ಬಂದ್ಬಿಟ್ಟಿ ಅಂದ್ರ, ಗುರುನಾಥನ ಒಂದು ಶೋಧ ಮಾಡ್ಕೊಂಡು ಗುರುವಿನಿಂದ ಅನುಗ್ರಹಿತ ಆದಂದ್ರ, ಸದಾ ಸತ್ಸಂಗದೊಳಗೆ ಸತ್ಸಂಗದೊಳಗೆ ಕಾಲ ಕಳೆದು ಮುಖ್ಯ ಅಲ್ಲ ಏನ್ರಿ. ಸತ್ಸಂಗದಾಗ ಬಹಳ ಕಾಲ ಕಳಿತೇವು ಅಂತಂದ್ರ ಅದು ಬಹಳ ಮುಖ್ಯ ಅಲ್ಲ. ಸತ್ಸಂಗದಾಗ
ಬಂದ ನಾವು ಏನನ್ನ ಒಂದು ಎಂತ ಒಂದು ಸಂಕಲ್ಪ ಸಾಮರ್ಥ್ಯವನ್ನು ನಾವು ಹೊಂದೆವು, ಯಾವುದನ್ನು ಹಿಡಿಬೇಕಂತ ನಿರ್ಧಾರ ಮಾಡೆವು, ಯಾವುದನ್ನು ಬಿಡಬೇಕಂತ ನಿರ್ಧಾರ ಮಾಡೆವು. ಹಿಡಿಬೇಕಾದನ್ನ ಹಿಡಿಬೇಕು, ಬಿಡಬೇಕಾದದ್ದನ್ನ ಬಿಡಬೇಕು. ಜೀವನದೊಳಗ ಜೀವನ ಅನ್ನುವಂಥದ್ದು ಪೂರ್ಣ ಪವಿತ್ರವಾದ ನಮ್ಮ ಜೀವನ ಆಗುವಂಗ ನಾವು ಮಾಡ್ಕೋತೇವೆ ಅನ್ನುವಂತ ಒಂದು ಸಂಕಲ್ಪ, ದೃಢವಾದ ನಿರ್ಧಾರ ಇಟ್ಟುಕೊಂಡು ಸತ್ಸಂಗದಾಗ ನಾವು ಕೂಡ್ಬೇಕು. ಇರ್ಲಿಲ್ಲ ಅಂದ್ರ ಸತ್ಸಂಗದಾಗ ಬಹಳ ಇರುವುದರಿಂದ ಮಾತ್ರ ಎಲ್ಲರೂ ಯಾರು ಉದ್ಧಾರ ಆಗುದಿಲ್ಲ ಏನ್ರಿ. ಆ ಸಂಘದ ಒಂದು ಆನಂದವನ್ನು ತಗೋ. ದಾಸಬೋಧದೊಳಗ ಒಂದು ದುಶ್ಚಿತ ನಿರೂಪಣ ಅಂತ ಒಂದು ನಿರೂಪಣ ಮಾಡ್ಯಾರ ದಾಸಬೋಧ ಸಮರ್ಥರು. ಅದ್ರಾಗಂತಾರ, ಶ್ರೋತಾ ವಿನವಿ ವಕ್ತಯಾಸಿ ಸತ್ಸಂಗಾಚಿ ಮಹಿಮಾ ಕೈಸಿ ಮೋಕ್ಷರಾವೆ ಕಿತಾ ದಿವಸಿ ಹೇ ಮಜ ನಿರೂಪಾವೆ. ಶಿಷ್ಯ ಸದ್ಗುರುಗಳಿಗೆ ಕೇಳ್ತಾನ, ಗುರುವೇ ಈ ಸತ್ಸಂಗದ ಒಂದು ಮಹತ್ವ ಏನದ? ಸತ್ಸಂಗದಾಗ ಮಾಡ್ಲಿಕ್ಕೆ ಸತ್ಸಂಗದ ಮಹತ್ವ ಏನದ, ಯಾಕೆ ಮಾಡಬೇಕು? ಆಮೇಲೆ ಈ ಸತ್ಸಂಗದಾಗ ಇರೋದ್ರಿಂದ ನಮಗೆ ಎಷ್ಟು ದಿವಸನಾಗ ಮುಕ್ತಿ ಆಗ್ತದ? ಮೋಕ್ಷ ಲಾಭೆ ಹಿತಾ ದಿವಸಿ ಹೇ ಮಜ ನಿರೂಪಾವೆ. ಇದನ್ನ ನನಗೆ ಹೇಳ್ರಿ ಗುರುರಾಯ ಅಂತ ಕೇಳ್ತಾರ. ಗುರುನಾಥ್ ಅಂತಾನ, ಮುಕ್ತಿ ಲಾಭೆ ತತ್ಕ್ಷಣಿ ಅಂತ. ನಿನಗೆ ಈ ಸತ್ಸಂಗದಾಗ ಇರೋದ್ರಿಂದ ಆ ಕ್ಷಣದೊಳಗೆ ಮುಕ್ತಿ ಆಗ್ತದ. ವಿಶ್ವಾಸತಾ ನಿರೂಪಣ ಮಾಡೋರ ಮೇಲೆ ನಿನಗೆ ವಿಶ್ವಾಸ ಕೊಡ್ಬೇಕಲ್ಲ. ಇಲ್ಲಿ ನೀನು ತಿಳಿದನಂತ ಹೇಳಿ ಬಂದಿ. ಇಲ್ಲಿ ಎಲ್ಲ ಪೂರ್ಣ ಮೊಬೈಲ್ ಅದೇನಂತಾರಲ್ಲ, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಎಲ್ಲಾನು ಡಿಲೀಟ್ ಮಾಡ್ಕೊಂಡ ಬರ್ಬೇಕು ನಾವ್. ನಮ್ಮ ಒಳಗೆಲ್ಲ ಮೆಮೊರಿ ತುಂಬಿಕೊಂಡು ಬಂದ್ಬಿಟ್ಟೇವಂದ್ರ ಈಗ ಇಲ್ಲಿ ಏನ್ ಹೇಳ್ತೇವನೋ ಅಂತದ್ದು ನೀವು ಎಲ್ಲಿ ಸೇವ್ ಮಾಡೋರು ಹೇಳ್ರಿ. ಇಲ್ಲಿ ಸೇವ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ ಮೆಮೊರಿ ತುಂಬಿಕೊಂಡು ಬಂದು ನಾವ್ ಇಲ್ಲಿ ಕೂತೇವಂದ್ರ ಮನಸ್ಸು ದುಶ್ಚಿತ ಆಗ್ತದ. ಮನಿ ಕಡೆದಷ್ಟು ತುಂಬಿಕೊಂಡು ಬಂದಿರ್ತೇವು, ಇಟ್ಟು ರೊಕ್ಕದಷ್ಟು ತುಂಬಿಕೊಂಡು ಬಂದಿರ್ತೇವು, ನೌಕರಿ ಆದಷ್ಟು ತುಂಬಿಕೊಂಡು ಬಂದಿರ್ತೇವು, ಮಕ್ಕಳದಷ್ಟು ತುಂಬಿಕೊಂಡು ಬಂದಿರ್ತೇವು. ನೀವು ಎಲ್ಲಾನು ತುಂಬಿಕೊಂಡೇ ಬಂದ ಮೇಲೆ ಇಲ್ಲಿ ಸತ್ಸಂಗದಾಗ ಕೂಡುದ್ರಿಂದ ಆಗುದೇನು? ಹೌದಲ್ಲ? ಇಲ್ಲಿ ಹಂಗ ಆಗ್ಬೇಕು, ನಾವು ಖಾಲಿಯಾಗಿ ಬಂದ್ಬಿಡ್ಬೇಕು. ನಾವ್ ಏನು ಅಲ್ಲೇ ಅಲ್ಲ, ಏನು ಇಲ್ಲೇ ಇಲ್ಲ, ಎಲ್ಲ ಖುಲ್ಲ ಇದ್ದನ್ನ ಬಿಳಿ ಹಾಳಿ ತಗೊಂಡು ಕೂತಂಗಿಲ್ಲಿ. ಬಿಳಿ ಹಾಳಿ ಮೇಲೆ ಇಲ್ಲಿ ಏನು ಮಹಾತ್ಮರು ಹೇಳ್ತಾರ ಅದು ನನ್ನ ಉದ್ಧಾರಕ್ಕೆ ಹೇಳ್ತಾರ ಅಂತ ತಿಳ್ಕೊಂಡ ಅದನ್ನ ಬರ್ಕೊಂಡ ಆ ಹಾಳಿ ಇಟ್ಕೊಂಡು ಹೋಗಿ ಆ ರೀತಿ ನಡೆದ್ರ ಸತ್ಸಂಗದ ಒಂದು ಲಾಭ ಆಗ್ತದೆ. ಅದಕ್ಕೆ ಅವ್ರಂತಾರ, ಮುಕ್ತಿ ಲಾಭೇ ತತ್ಕ್ಷಣಿ ವಿಶ್ವಾಸತಾ ನಿರೂಪಣಿ. ಹೇಳೋರ ಮೇಲೆ ವಿಶ್ವಾಸ ಇಡ್ರಿ ಅಂತಾರ ಅವ್ರನ್ನು. ಅವ್ ಹೇಳೋರು ಯಾರಿದ್ರ ಏನು, ಎಲ್ಲಿ ಅವ್ರ ಇದ್ರೇನು, ಎಷ್ಟು ವಯಸ್ಸಿನವ್ರು ಇದ್ರೇನು, ಹೆಣ್ಮಕ್ಳಾಗಿದ್ರೇನು, ಗಂಡಸರಾಗಿದ್ರೇನು, ಅವ್ರು ಎಂತ ಅರಿವಿ ಹಾಕಿದ್ರೇನು, ನಿಮಗೇನು ಬೇಕಾಗ್ಯದ? ನಿಮ್ಮ ಜೀವನಕ್ಕೆ ಆಧಾರವಾಗುವಂತಹ ಯಾವ ಒಂದು ಜ್ಞಾನವನ್ನ ಭಗವಂತ ಇವ್ರ ಮುಖಾಂತರ ಕೊಡ್ತಾನ ಅಂತ ತಿಳ್ಕೊಂಡು ಶ್ರದ್ಧಾ ಇಟ್ಬೇಕ. ಅದಕ್ಕಂತ ವಿಶ್ವಾಸತಾ ನಿರೂಪಣೆ. ದುಶ್ಚಿತಪಣೆ ಹಾನಿ ಹೋತಸೆ. ಖರೆ ನೀವು ಹಂಗ ಮಾಡ್ಕೋದ್ರ ಬಂದಾಗ ಚಲೋ ಇರ್ತೀರಿ. ಬಂದಾಗ ಅಗ್ನಿ ಏನ ಕೇಳ್ಬೇಕಂತ ಬಂದಿರ್ತೀರಿ ಖರೆ, ಆದ್ರೆ ಮೆಮೊರಿ ಫುಲ್ ಇರ್ತದ. ನಾವ್ ಏನ್ ಹೇಳಿದ್ದು ಸಹಿತ ತಲೆಯಾಗ ಹೋಗುದಿಲ್ಲ. ಹಿಂಗಾಗಿ ಮನಸ್ಸು ಆ ಕಡೆ ಈ ಕಡೆ ಅಡ್ಡಾಡ್ಲಿಕ್ಕೆ ಶುರು ಮಾಡ್ತದ. ಮತ್ತ ಮನಸ್ಸೇ ಅಡ್ಡಾಡ್ಲಿಕ್ಕತ್ತ ನೀವು ಇಲ್ಲಿ ಕೂತರೆ ಏನ್ ಮಾಡುದು? ಅದಕ್ಕ ಬರ್ಬೇಕಾತಂದ್ರ ಪ್ರಜ್ಞೆ ಜಾಗೃತಿ ಇಟ್ಕೊಂಡು ಬರ್ಬೇಕು. ಸಾಧಕ ಅದಾವ, ನಾ ಎಲ್ಲಿ ಹೋಗ್ಲಿಕ್ಕತ್ತೀನಿ, ಎದಕ್ ಹೋಗ್ಲಿಕ್ಕತ್ತೀನಿ, ಅಲ್ಲಿ ಹೋಗಿ ಕೂತು ಕೇಳೋದ್ರಿಂದ ಆಗುವಂತ ಲಾಭ ಏನು, ನನ್ನ ಜೀವನದೊಳಗ ಅದು ಎಂಥ ಒಂದು ನಮಗೆ ಫಲವನ್ನು ಕೊಡ್ತದ, ಇವೆಲ್ಲ ವಿಚಾರಗಳನ್ನ ಮಾಡಿಕೊಂಡೇ ಬಂದ್ರೆ ಮಾತ್ರ ಆಗ್ತದ. ಅಂಥ ಸಂಘವನ್ನು ಹುಡುಕಾಡುವಂತಹದ್ದು ಸಾಧಕರ ಮುಖ್ಯ ಕೆಲಸ ಆಗ್ಬೇಕು. ಅದು ಸಮಾಧಾನ ಅನ್ನುವಂಥದ್ದು ಪ್ರಾಪ್ತ ಆಗೋದು ಬಹಳ ಮುಖ್ಯದ ಅಂತಾರ್ರಿ ಅವ್ರು. ಯಾಕಂದ್ರ ಎಷ್ಟು ಹಾಡಿದ್ರೇನು, ಎಷ್ಟು ಕೇಳಿದ್ರೇನು, ಎಷ್ಟು ಓದಿದ್ರೇನು, 100 ಓದಿ 100 ಕೇಳಿ ಮಾಡುವುದೇನು, ಆಶಾ ಹರಿಯದೆ ರೋಷ ಬಿಡದೆ. ಆಶಾನೂ ಹೋಗ್ಲಿಲ್ಲ ನಿನ್ನಂತಲ್ಲೇ, ರೋಷನೂ ಹೋಗ್ಲಿಲ್ಲ, ಮತ್ತಂಗಾರ ಎದಕ್ಕೆ ಕೇಳಿದೆಪ್ಪ? ಅದಕ್ಕ ಕೇಳಲಿಬೇಕಾದ್ರೂ ವಿಚಾರ ಮಾಡ್ಕೊಂಡು ಕೇಳು, ಸಂಘ ಹಿಡಿಬೇಕಾದ್ರೂ ಸರಿಯಾದ ಸಂಘದಾಗ ಹಿಡಿ ಅಂತ. ಸಮಾಧಾನ ಅನ್ನುವಂಥದ್ದು ಜೀವನದ ಮುಖ್ಯ. ಸಮಾಧಾನ ಇದು ಭಗವಂತನ ಸ್ವರೂಪದ ಒಂದು ಸ್ಥಿತಿನೇ ಅಂತಾರ ಅವ್ರು.
ಸಮಾಧಾನ ಅನ್ನುವಂಥದ್ದು. ಸಮಾಧಾನ ಅನ್ನುವಂಥದ್ದು ನಮಗ್ ಜೀವನದೊಳಗೂ ಆಗ್ತದ. ನಮಗೇನಪ್ಪಾ ಅಂದ್ರೆ ಅದನ್ನ ತಿಂದ್ರೆ ಸಮಾಧಾನ ಆಗ್ತದ, ಇದನ್ನ ತಿಂದ್ರೆ ಸಮಾಧಾನ ಆಗ್ತದ, ಅವ್ರ ಜೋಡಿ ಮಾತಾಡಿದ್ರೆ ಸಮಾಧಾನ ಆಗ್ತದೆ. ಬರೀ ಈ ಸಮಾಧಾನ ಎಷ್ಟ್ರ ಪುರ್ತಕ್ಕಂದ್ರೆ ಆಗಿನ ಪುರ್ತಕ್ ಇರ್ತದೆ. ಈ ಸಮಾಧಾನ ಬೇಕಾಗಿಲ್ಲ ನಮಗ, ಶಾಶ್ವತವಾದಂತಹ ಸಮಾಧಾನ ಬೇಕಾಗಿಲ್ಲ. ಎಂಥ ಪರಿಸ್ಥಿತಿಯೊಳಗೂ ಸಹಿತ ಮನಸ್ಸಿನ ಸಮಾಧಾನ ಭಂಗ ಆಗ್ಲಾರ್ದಂತ ಸಮಾಧಾನ ಯಾವ್ದಂದ್ರ ಅದು ಭಗವಂತನ ಸಾನ್ನಿಧ್ಯದೊಳಗೆ ನಾವು ಇರುವಂತಹ ಸಮಾಧಾನ. ಅಂತ ಒಂದು ಸಮಾಧಾನ ಪ್ರಾಪ್ತ ಆಗ್ಬೇಕಾಗಿತ್ತು ಅಂದ್ರ ಕೆಲವೊಂದು ನಮ್ಮಲ್ಲಿ ಬದಲಾವಣೆ ಮಾಡ್ಕೋಬೇಕಂತಾರ ಅವ್ರು ಸಮಾಧಾನ ಅನ್ನುವಂಥದ್ದು. ಅದಕ್ಕ ಜ್ಞಾನಿಗಳು ಹೇಳ್ತಾರ, ಸಮಾಧಾನ ಹಂಗಾರ ಹೆಂಗ್ ಸಿಗ್ತದ? ಈ ಸಮಾಧಾನ ಆ ಸಮಾಧಾನ, ಈ ಸಮಾಧಾನ ಅಲ್ಲ. ನಾವು ತಿನ್ನೋದು ನಾಲಿಗೆ ರುಚಿ, 5 ವಿಷಯಗಳ ಒಂದು ರುಚಿಯನ್ನು ಅನುಭವಿಸುವ ಸಮಾಧಾನ ಅಲ್ಲ. ಅದು ಆಗಿನ ಪೂರ್ತಕ್ಕಷ್ಟೇ ಸಮಾಧಾನ ಇರ್ತದ. ಶಾಶ್ವತ ಸಮಾಧಾನ ಸಿಗ್ಬೇಕಾತಂದ್ರ ಮೊದಲು ಒಂದನೇದ್ದು ತೃಪ್ತಿಯಾಗಿರ್ಬೇಕು. ನಾವು ಜೀವನದೊಳಗೆ ಹೆಂಗಿರ್ಬೇಕು? ತೃಪ್ತಿ. ಇದ್ದದ್ರಾಗ ಸಂತೋಷ, ತೃಪ್ತಿ, ಅಗದಿ ಆನಂದ. ಇದ್ರೂ ತೃಪ್ತಿ, ಇರ್ಲಿಲ್ಲ ಅಂದ್ರೂ ತೃಪ್ತಿ. ತೃಪ್ತಿ ಅನ್ನುವಂಥದ್ದು ಅದು ನಮ್ಮಂತಲ್ಲದ. ನಾಲ್ಗಿ ರುಚಿಯೊಳಗೆ ತೃಪ್ತಿ ಇಲ್ಲ, ಅದು ನಮ್ಮ ಮನಸ್ಸಿನ ಒಳಗದ ತೃಪ್ತಿ ಅನ್ನುವಂಥದ್ದು. ನಾವೇನ್ ತಿಳ್ಕೊತೇವೆ? ಪಿಜ್ಜಾ ತಂತಿದ್ದೇವೆ ಅಂದ್ರೆ ತೃಪ್ತಿ ಆತಂತೇವೆ. ಪಿಜ್ಜಾದೊಳಗೆ ಇಲ್ಲದು, ನಿಮ್ಮ ಭಾವನೆ ಒಳಗ ಅದ್ರಾಗ ಅದ ಅಂತೇಳಿ. ಅದಕ್ಕ ತಿನ್ನುದ್ರಾಗ, ಉಣುದ್ರಾಗ, ಉಡುದ್ರಾಗ, ತೊಡುದ್ರಾಗ, ಮಾತಾಡೋದ್ರಾಗ, ಕಲಿಯುದ್ರಾಗ, ರೊಕ್ಕ ಗಳಿಸೋದ್ರಾಗ, ಇಡುದ್ರಾಗ, ಇವು ಯಾವ್ದ್ರಾಗೂ ಸಹಿತ ಸಮಾಧಾನ ಇಲ್ಲ ಮತ್ತು ತೃಪ್ತಿನೂ ಇಲ್ಲ. ಇವತ್ತ ಕೋಟಿ ಗಳಿಸಿದವರಿಗೂ ಸಹಿತ ಇನ್ನೂ ತೃಪ್ತಿ ಇಲ್ಲ. ಏನ್ರಿ? ಇವತ್ತೇ ತಂದು ತಿಂದ ಇರವ ಅತಿ ತೃಪ್ತಿಯಿಂದ ಬದುಕಲಿಕ್ಕತ್ತಾನ. ಮುಂಜಾನೆ ಸಂತನಕ ದುಡಿತಾನ, ಶಿಸ್ತು ಮೈಮುರಿ ದುಡಿತಾನ, ಹಸು ಆಗ್ತದ. ಏನ್ ಇದ್ದದ್ದು ತಿಂದ್ರು ಸಹಿತ ಅದೊಂದು ಅಮೃತದ ಗತಿ ಅನಿಸಿ ಬಿಡ್ತದ. ಅವಾಗ ತಿಂತಾನ, ತಿಂದ ಕೂಡಲೇ ಆರಾಮಿಂಗ್ ಮೈನೆಲ್ಲ ಕಚ್ಚೋದಕ್ಕನೆ ಅವಾಗ ನಿದ್ದೆ ಬಂದು ಬಿಡ್ತದ. ಎಂಥ ನಿದ್ದೆ ಅಂದ್ರೆ ಅಂಥದ್ದು ಏನಪ್ಪಾ ಅಂದ್ರೆ ಸಮಾಧಿ ಸ್ಥಿತಿಗೆ ಹೋಗಿ ಮುಟ್ಟುವಂತ ನಿದ್ದೆ ಅವಾಗ ಪ್ರಾಪ್ತ ಆಗ್ತದ. ಅವ್ನು ನಾಳಿಂದೇ ವಿಚಾರ ಮಾಡುದಿಲ್ಲ, ಇವತ್ತು ಆನಂದ ಇದ್ದೀನಲ್ಲ ಸಾಕು ಅಂಥವಾಗ ಅದು ಗೊತ್ತದ. ಖರೆ ನಮಗೆಲ್ಲಾನು ತಿಳಿದ್ರು ಸಹಿತ ನಮಗ್ ಇನ್ನೂ ಸಹಿತ ತೃಪ್ತಿಯ ಒಂದು ನಿಜವಾದ ಒಂದು ಇದು ಎಲ್ಲಿದಪ್ಪ ಅಂದ್ರೆ ಅದು ನಮ್ಮಂತಲ್ಲದ, ನಮ್ಮ ವಿಚಾರಣೆ ಒಳಗದ. ನಮ್ಮ ಸಾರಾಸಾರ ವಿಚಾರ ಮಾಡಿ ಸಾರವನ್ನ ನಾವು ಅವಲಂಬಿಸಿದಾಗ ಮಾತ್ರ ತೃಪ್ತಿ ಆಗ್ತದ ಅನ್ನುವಂಥದ್ದು ಒಂದನೇದ್ದು ತೃಪ್ತಿ. ಇನ್ನ ಎರಡನೇದ್ದು ಸಂಯಮ. ಒಂದನೇದ್ದು ತೃಪ್ತಿ, ಎರಡನೇದ್ದು ಸಂಯಮ. ಮನಸ್ಸ ಸಂಯಮ ಇರಬೇಕು, ಇಂದ್ರಿಯಗಳ ಒಂದು ಸಂಯಮ ನಮ್ಮಲ್ಲಿರ್ಬೇಕು. ಅಂದ್ರ ಮನಸ್ಸಿನ ಮುಗದಾಡ್ ನಮ್ ಕೈಯಾಗಿರ್ಬೇಕು. ಮನಸ್ಸಿಗೆ ಬಂದಂಗ ಮಾಡವ ಅಂತಂದ್ರ ನಿಂದ ಕೈಯಾಗ ಮನಸ್ಸಿಲ್ಲ ಅಂದಂಗ. ಅದು ನನ್ನ ಮನಸ್ಸು ಹೆಂಗ ಹೇಳ್ತಾ ಹಂಗ ಮಾಡುದ್ರಿ ಅಂತಂದ್ರ ನೀ ಮನಸ್ಸಿನ ಹಾಳಾಗಿ ಬದುಕಲಿಕ್ಕತ್ತಿ, ಮನಸ್ಸಿನ ಹಾಳು ಮಾಡ್ಕೊ ಅಂತಾರ. ಮನಸ್ಸನ್ನ ನಮ್ಮ ಹಾಳು ಮಾಡ್ಕೊ. ಕೂಡಂದ್ರೆ ಕೂಡ್ಬೇಕು, ಏಳಂದ್ರೆ ಏಳ್ಬೇಕು, ಮಲ್ಕೋ ಅಂದ್ರೆ ಮಲ್ಕೋಬೇಕು, ಎಚ್ಚರ ಅಂದ್ರೆ ಎಚ್ಚರ ಇರ್ಬೇಕು, ಊಟ ಮಾಡಂದ್ರೆ ಮಾಡಬೇಕು, ಧ್ಯಾನ ಕೂಡಂದ್ರೆ ಕೂಡ್ಬೇಕು. ಇದು ನಮ್ಮ ಮಾತನ್ನ ಕೇಳಬೇಕದು. ಮತ್ತ ಮನಸ್ಸಿನ ಮಾತನ್ನ ನೀ ಕೇಳವ ಮತ್ತಿನ್ನ ಭಗವಂತನ ಒಂದ್ ಪ್ರಾಪ್ತಿ ಹಂಗಾಗ್ತ ಅಂತಾರ. ಅದಕ್ಕ ಮನ ಗೆದ್ದವ ಮಹದೇವನೇ ಅಂತ. ಮನಸ್ಸು ಯಾರು ಗೆದ್ದಾರಲ್ಲ ಅವ್ರಿಗೆ ಭಗವಂತನ ಪ್ರಾಪ್ತಿ ಆಗೇ ಆಗ್ತದದು. ಮನಸ್ಸು ಗೆದಿಲಾರ್ದಕ್ಕಾಗೆ ನಮಗ್ ಇಷ್ಟು ಸಮಸ್ಯೆ ಆಗ್ಯದ. ಅದಕ್ಕೆ ಅವ್ರು ಅಂತಾರ ಸಂಯಮ ಇರ್ಬೇಕು. ನಿನ್ನ ಕೈಯಾಗ ಲಗಾಮ್ ಇಟ್ಕೊಂಡು ಅಡ್ಡಾಡ್ಬೇಕು. ನೀವು ನಿನ್ನ ಕೈಯಾಗ ಲಗಾಮ್ ಇರ್ಬೇಕು. ಹೆಂಗ ಬೇಕ ಹಂಗ. ಈಗ ಕುರುಕ್ಷೇತ್ರ ಯುದ್ಧದೊಳಗ ಎಲ್ಲಾ ಬಿಟ್ಟು ಕೈಯಾಗ ಆಯುಧ ಸಹಿತ ಹಿಡಿದಿಲ್ಲ ಅಂತೇಳಿ ಸಾರಥಿ ಆದ ಯಾರು? ಕೃಷ್ಣ ಪರಮಾತ್ಮ. ಅವನು ಕೈಯಾಗ ಅವನ್ ಸಾರಥಿ ಇದ್ದ ಅಂತೇಳಿ ಹೆಂಗ್ ರಥ ಒಯ್ಬೇಕು, ಹೆಂಗ್ ಯುದ್ಧ ಮಾಡಿಸ್ಬೇಕು, ಇಡೀ ಕುರುಕ್ಷೇತ್ರದೊಳಗೆ ಬರೇ 5 ಮಂದಿ ಕಚ್ಚಾಗ್ಲಾರ್ದಂಗ ಅಂತ ಏನಪ್ಪಾ ಅಂದ್ರ 11 ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿಬಿಟ್ಟ. ಅಂದ್ರ ಸಂಯಮ ಅನ್ನುವಂಥದ್ದು ಬಹಳ ಮುಖ್ಯದ. ಏನ್ ಜೀವನದೊಳಗೆ ಸಂಯಮಿ ಯಾರಿದ್ದಾರ ಅವ್ರ ಸಮಾಧಾನ ಇದ್ದಾರ ಅಂತ ತಿಳ್ಕೊರಿ ನೀವು. ಆಮೇಲೆ ಮೂರನೇದ್ದು ತ್ಯಾಗ.
ತ್ಯಾಗದ ಗುಣ ನಮ್ಮಂತಲ್ಲಿ ಬೇಕು. ತ್ಯಾಗ ಅಂದ್ರೆ ಏನು? ನಮಗ್ ಒಲ್ಲೆಗಿ ತ್ಯಾಗ ಮಾಡುದಲ್ರಿ. ನಮಗ್ ಒಲ್ಲೆಗಿದೆ, ನಾವು ನಮಗ ತ್ಯಾಗ ಮಾಡೇ ಹೋದ್ರೆ ನಿನಗ್ ಒಲ್ಲೆಗಿದೆ ತ್ಯಾಗ ಮಾಡೋ ಪ್ರಶ್ನೆ ಏನದ? ಅದು ನಿನಗ್ ಯಾವ್ದು ಬೇಕಾಗ್ಯದಲ್ಲ ಅದನ್ನ ತ್ಯಾಗ ಮಾಡ. ಏನ್ರಿ ನಮ್ಮ ಮಹಾರಾಜರು ಅಂತಿದ್ರು, ಯಾವ್ದು ಬೇಕಾಗ್ಯದ ಅದ್ ನಿನ್ ಮುಂದಿದ್ರು ಸಹಿತ ಉಗುಳಬೇಕು ನೀ ಅದ್ರ ಮೇಲೆ. ಯಾವ್ದು ಬೇಕಾಗಿದ್ದು ನಿನ್ ಮುಂದಿದ್ರು ಸಹಿತ ಉಗುಳಬೇಕು. ಇದು ತ್ಯಾಗ ಅಂತಾರ. ಬರೇ ಒಂದ್ 50 ಪೈಸಾ ರೊಕ್ಕ ಬಿದ್ದದ್ದನ್ನ ನಮ್ಮ ಮಹಾರಾಜರು ಹೋಗುವ ಹೊತ್ನ್ಯಾಗ ಅದ್ರ ಕಡೆ ಲಕ್ಷ ಹೋತಂತ ಒಂದ್ ಸೆಕೆಂಡ್ ನಿಂತ್ರವ್ರು ಅದ್ರ ಕಡೆ ಹಿಂಗ್ ನೋಡಿದ್ರು, ನೋಡಿ ಮತ್ ಹೋದ್ರು. ಅವ್ರಂದ್ರು 50 ಪೈಸಾ ಇಷ್ಟೆಲ್ಲಾ ಮಾಡಿದ್ರು ಸಹಿತ 50 ಪೈಸಾ ನಾನ್ ನಿಂದ್ರಿಸ್ತಲ್ಲ ಅಂತ. 50 ಪೈಸಾ ನಾನ್ ನಿಂದ್ರಿಸ್ತು ಅಂತಂದ್ರೆ ಇನ್ನೂ ತನಕ ನನ್ನಂತಲ್ಲಿ ಹೋಗಿಲ್ಲ ಇದು ಅಂತೇಳಿ 1 ತಿಂಗಳ ಉಪವಾಸ ಇದ್ರಂತ ನಮ್ಮ ಮಹಾರಾಜರು. ಇದು ಇಂಥ ಒಂದು ತ್ಯಾಗ. ಇದು ಪ್ರಬಲವಾದ ವೈರಾಗ್ಯ ಅಂತಾರೆ. ಬರೇ ವೈರಾಗ್ಯ ಅಲ್ಲ, ಪ್ರಬಲವಾದ ವೈರಾಗ್ಯ. ಮುಖ್ಯ ಸದ್ಗುರುಚೆ ಲಕ್ಷಣ ಆದಿ ಪಾಹಿಜೆ ವಿಮಳ ಜ್ಞಾನ ನಿಶ್ಚಯಾಚೆ ಸಮಾಧಾನ ಸ್ವರೂಪ ಸ್ಥಿತಿ ಯಾಯಿವರಿ ಪ್ರಬಲ ವೈರಾಗ್ಯ ವೃತ್ತಿ ಉದಾಸ ಕೇವಲ ವಿಶೇಷ ಆಚಾರ್ಯ ನಿರ್ಮಳ ಸ್ವಧರ್ಮ ವಿಷಯಿ ಅಂತೇಳಿ ಸದ್ಗುರುಗಳ ಲಕ್ಷಣ ಹೇಳುವತ್ನಾಗ ಸಮರ್ಥರು ದಾಸಬೋಧ ದಶಕ 5ರೊಳಗ ಈ ಮಾತನ್ನ ಹೇಳ್ತಾರ. ಇರ್ಲಿ, ಇನ್ನ ತ್ಯಾಗ ಆದ್ಮೇಲೆ 4ನೇದು ಸದಾಚಾರ. ನಮ್ಮ ಆಚಾರ ಬಹಳ ಶುದ್ಧ ಇರಬೇಕು. ನಾವು ಸತ್ಸಂಗದೊಳಗ ಉತ್ಸವದೊಳಗ ಭಗವಂತನ ಎದುರಿಗೆ ಸದ್ಗುರುಗಳ ಎದುರಿಗೆ ಶುದ್ಧಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಂಗಲ್ಲ, ಅಲ್ಲೂ ಶುದ್ಧ ಇರಬೇಕು, ಹೊರಗೂ ಶುದ್ಧ ಇರಬೇಕು, ಎಲ್ಲೂ ಶುದ್ಧ ಇರಬೇಕು. ಎಲ್ಲಾ ಕಡೆನೂ ನೀನು ಶುದ್ಧ ಇರಬೇಕು. ಆಚಾರ ವಿಚಾರ ವಿಹಾರ ಉಡುಗೆ ತೊಡಿಗೆ ಮಾತು ಇವೆಲ್ಲನೂ ಏನದಲ್ಲ ಪವಿತ್ರವಾದಂತಹ ಒಂದು ಜೀವನ ನಿಂದ ಆಗಿರಬೇಕು ಅಂತ ಹೇಳ್ತಾರ. ಆಮೇಲೆ 5ನೇದ್ದು ಧರ್ಮದ ಮೇಲೆ ನಿಷ್ಠ. ಸ್ವಧರ್ಮವನ್ನ ಪಾಲಿಸುವಂತದ್ದು, ಸ್ವಧರ್ಮದ ಮೇಲೆ ನಿಷ್ಠ ಇಡ್ಬೇಕು. ಇಷ್ಟೆಲ್ಲ ಇದ್ದವ್ರಿಗೆ ಮಾತ್ರ ಸಮಾಧಾನ ಅನ್ನುವಂತ ಸಿಗ್ತದ. ಇವೆಲ್ಲ ಇದ್ದವ್ರು ಎಲ್ಲಿ ಸಿಗ್ತಾರಂದ್ರ ಸತ್ಸಂಗದೊಳಗೆ ಸಿಗ್ತಾರ. ಅದಕ್ಕೆ ನಮಗ್ ಯಾವ್ದು ಬೇಕು? ಸತ್ಸಂಗ ನಮಗ್ ಬಹಳ ಮುಖ್ಯದ ಅಂತ ಹೇಳ್ತಾರ. ಸಂಘವು ಎರಡುಂಟು, ಒಂದನ್ನು ಹಿಡಿ ಒಂದನ್ನು ಬಿಡು ಅಂತಾರ ಜ್ಞಾನಿಗಳಂತಾರ. ಎರಡವ, ಒಂದ್ ಸತ್ಸಂಗದ, ಇನ್ನೊಂದು ದುಸ್ಸಂಗದ. ಇದ್ರಾಗ ಒಂದ ಹಿಡಿ ಒಂದು ಬಿಡು, ಸತ್ಸಂಗ ಹಿಡಿ ದುಸ್ಸಂಗ ಬಿಡು ಅಂತಂತ. ಅಂದ್ರ ಈ 2 ಸಂಘ ಒಳಗೆ ವಿಚಾರ ಮಾಡಿ ಹಿಡಿದು ಬಿಡಿದು ನಮ್ ಕೈಯಾಗದ. ಇದಕ್ಕಿಂತ ಇನ್ನೊಂದ್ 2 ಸಂಘಗಳವ. ಪ್ರಪಂಚದ ಮೇಲೆ ಅತಿಯಾದ ಆಸಕ್ತಿ ಇರೋರ್ ಸಂಘನಾಗ ಬಾಳ ಇರಬಾರ್ದು ಸಾಧಕ. ಏನ್ರಿ ಅವ್ ಹೆಂಗ್ ಮಾಡಿಬಿಡ್ತಾನಂದ್ರ ನಿಮ್ಮನ್ನು ಸಹಿತ ಹಾದಿ ಬಿಡಿಸ್ಬಿಡ್ತಾನ. ಏನ್ರಿ ಅದಕ್ಕೆ ಯಾರ ಪ್ರಪಂಚನೇ ಸರ್ವಸ್ವ ಅಂತ ತಿಳ್ಕೊಂಡು ತೋರ್ಕಿಗಾಗಿ ಸತ್ಸಂಗದೊಳಗೆ ಬರೋದಾಗ್ಲಿ ಭಕ್ತಿ ಮಾಡೋದಾಗ್ಲಿ ಮಾಡ್ಲಿಕ್ಕತ್ತಾರಲ್ಲ, ಅವ್ರು ನೋಡ್ಕೋಬೇಕು. ಇವೆಲ್ಲ ಮಾಡ್ತಾನ ನಾಟಕರೇ, ಇವ್ರ ಪೂರ್ಣ ಮನಸ್ಸೆಲ್ಲ ಪ್ರಪಂಚದಾಗದ ಅಂದ, ಇವನ ಸಂಘ ಘಾತಕದ ನನಗ ಅಂತೇಳಿ ಅವನ ಸಂಘದಿಂದ ನೀನು ಹೊರಗಿರ್ಬೇಕು. ಇದಕ್ಕಿಂತ ಇನ್ನೊಂದದ, ಅದನ್ನು ಒಂದು ಮಾಡಬಾರ್ದು. ಯಾವ್ದಾದ್ರ ನಮ್ ಜೊತೆನೆ ಇರ್ತಾರ, ನಮ್ಮನ್ನು ಹೊಗಳ್ತಾರ, ನಮಗ್ ಖುಷಿ ಪಡ್ತಾರ, ನಮ್ಮ ಆಜ್ಞೆ ಪಾಲಿಸಿದಂಗ ಮಾಡ್ತಾರ. ಒಳಗಿಂದೊಳಗೆ ನಮ್ಮನ್ನ ಪೂರ್ಣ ಏನಪ್ಪಾ ಅಂದ್ರ ನಮ್ಮ ತೇಜೋವಧ ಮಾಡ್ಕೊತ ಹೊಂಟು ಬಿಟ್ಟಿರ್ತಾರ. ನಮ್ಮ ಬಗ್ಗೆ ಹೊರಗೆ ಅಪಪ್ರಚಾರ ಮಾಡುದು, ನಮ್ಮ ಮುಂದೆ ಅಗದಿ ಏನಪ್ಪಾ ಅಂದ್ರ ನಮ್ಮನ್ನು ವರ್ಣ ಮಾಡುದು. ಇಂಥದ್ ಬೈದು ಜನರು ಇದ್ದಾರಲ್ಲ, ಇವ್ರನ್ನು ನಾವು ಲೆಕ್ಕ ಇಟ್ಕೊಂಡ ಅವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ. ಇಷ್ಟ ಮಾಡಿದ್ರೆ ಮಾತ್ರ ಅವು, ಯಾಕಂದ್ರೆ ಗುಣಗಳ ಪ್ರಭಾವದಿಂದ ಹಿಂಗ್ ಜಗತ್ತಿನಾಗ ಎಲ್ಲಾ ಜನರು ಇದ್ದಾರೆ. ಸತ್ತು ಗುಣಗಳಿದ್ದಾರ, ರಜೋ ಗುಣಗಳಿದ್ದಾರ, ತಮೋ ಗುಣಗಳಿದ್ದಾರ. ಸತ್ತು ಗುಣಗಳಂತ ನೀವು ಸಂಘ ಮಾಡಿದ್ರ ಅಂದ್ರ ಅಲ್ಲಿ ನಿಮಗ ಈ ಭಗವಂತನ ಬಗ್ಗೆ, ಸದ್ಗುರುಗಳ ಬಗ್ಗೆ, ಸಂತರ ಬಗ್ಗೆ, ಅವ್ರು ಹೇಳಿದಂತಹ ಒಂದು ಉಪದೇಶದ ಬಗ್ಗೆ ಚಿಂತನೆ ಆಗ್ತಿರ್ತಾವ. ದಾನ ಧರ್ಮ ಮಾಡುವಂತ ಪ್ರವೃತ್ತಿ ನಮ್ದು ಆಗ್ತಿರ್ತದ. ಇನ್ನು ರಜೋ ಗುಣಗಳಂತ ಕೂಡಿದೇವು ಅಂದ್ರ ಸಂಸಾರದ ಬಗ್ಗೆನೆ ಶುರು ಆಗಿಬಿಡ್ತದ. ನಮಗೆ ಎಷ್ಟು ಮಂದಿ ಅಂತಿದ್ರಿ, ಏನ್ರಿ ಕುಲಕರ್ಣರ ನೀವು, ನಾವು ಕಂಟ್ರೋಲರ್ ಇದ್ದಾಗ ಎಂದಿನಿಂದ ನೋಡ್ತೀವಿ ಸುಮ್ನೆ ಸತ್ಸಂಗ ಸತ್ತ ಬರೇ ಇದ್ರಾಗೆ ಹೋತು. ನಿಮ್ಮಿದ್ರಿಗೆ ನಾವ್ ಎಲ್ಲರೂ ದನ ಕಾಯೋರು ಕಾರ್ ತಗೊಂಡ್ ಅಡ್ಡಾಡ್ಲಿಕ್ಕತ್ತೀವಿ, ನಿಮ್ ಹಣೆ ಬಾರಿ ಎಂದು ಸುಧಾರಣೆ ಆಗ್ವಲ್ತಂತ ನಮಗ್ ಅಂತಿದ್ರು ಅವ್ರು. ಮತ್ತ ಅವ್ರ ಮಾತು ಕೇಳಿದ್ರ ಇನ್ನೂ ಅಂತ ಅಂತಿದ್ರು. ನಾ ಕಂಡಕ್ಟರ್ ಇದ್ದಾಗ ಕೆಲವು ಮಂದಿ ಅಂತಿದ್ರು,
ನೋಡ್ರಿ ಅವ್ ನಿಮ್ ಜೋಡಿ ಇದ್ದ ಕಂಡಕ್ಟರ್ ಮನಿ ಮೇಲೆ ಮನಿ ಕಟ್ಸಿದ, ನಿಮಗಿನ ಬಾಡಿಗೆ ಮನಿಯೊಳಗೆ ಇರೋದ್ ತಪ್ಪಲಿಲ್ಲ. ಅವ್ ಬರುವತ್ನ್ಯಾಗ ಚೀಲ ತುಂಬ್ಕೊಂಡೇ ಬರ್ತಾನ್ರಿ, ರೊಕ್ಕ ತುಡುಗ್ ಮಾಡ್ಕೊಂಡ. ನೀವ್ ಏನಿಲ್ಲ ನೀವು ಇದ್ದದ್ದು ಸಹಿತ ಇನ್ಸೆಂಟಿವ್ ಖಲಾಸ್ ಮಾಡ್ಕೊಂಡ್ ಬರ್ತೀರಿ ಅಂತ ನಮಗನವ್ರು. ಮತ್ ಇಂಥವ್ರ ಸಂಘದಾಗ ಇದ್ದೇವಂದ್ರ ನಮ್ ಪರಿಸ್ಥಿತಿ ಏನಾಗ್ತದ? ಇನ್ನೇನು ಸದ್ಗುರುನಾಥ ನಮ್ಮನ್ನ ಅಂತಿಮ ಗುರಿಗೆ ಅಂದ್ರ ನಿಶ್ಚಿತವಾದಂತಹ ಒಂದು ಮೋಕ್ಷಕ್ಕೆ ಹೋಗಿ ಮುಟ್ಟಿಸುವಂತಹ ಒಂದು ನಿರ್ಧಾರ ಮಾಡಿ ನಮ್ಮ ಕೈ ಹಿಡ್ದಿದ್ದ ಅಂದ್ರ ನಾವ್ ಯಾರ ಸಂಘದೊಳಗಿದ್ರು ಸಹಿತ ಬದಲ ಆಗುದಿಲ್ಲ. ಇಂತಿಳ್ಕೊ, ನಮ್ಮಿಂದ 10 ಮಂದಿ ಬದಲಾಗ್ತಾರ ಹೊರತಾಗಿ ನಾವ್ ಎಂಥವ್ರ ಸಂಘದೊಳಗಿದ್ರು ಸಹಿತ ಬದಲಾಗುದಿಲ್ಲ. ಯಾಕಂದ್ರ ಬಂಗಾರನನ್ನ ಮಾಡ್ಬೇಕಂತೇಳಿ ನಮ್ಮ ಮಹಾರಾಜ ನಮ್ಮನ್ನ ತಂದಿರ್ತಾರ. ಇಲ್ಲಿ ಬಂಗಾರ ನೋಡ್ರಿ, ನೀವು ಬಂಗಾರ ಗೋಲ್ಡ ನೀವು ಅದನ್ನ ಎಂತಾದ್ರಾಗ ಬೇಕಾದಂತ ಇಡ್ರಿ. ನೀವು ತನ್ನ ಸ್ವಭಾವ ಕಳ್ಕೋದಿಲ್ಲ, ಗುಣ ಕಳ್ಕೋದಿಲ್ಲ, ಬಣ್ಣ ಕಳ್ಕೋದಿಲ್ಲ, ಹೊಳಪು ಕಳ್ಕೋದಿಲ್ಲ. ಮತ್ ನಾವ್ ಬಂಗಾರಗತೆ ಇರೋನಿಲ್ಲ, ಹೌದಲ್ರಿ? ಈಗ ದಸರಾದಾಗ ಅಂತೇವ್ ನಾವು ನೀವು ಬಂಗಾರದಂಗ ಇರುಣ್ರಿ ಅಂತೇಳಿ, ಅದ್ರ ಇದು ಕೊಟ್ಟ ಅನ್ನೋದಲ್ಲ. ಬಂಗಾರದ ಗತೆ ಇರ್ಬೇಕು ನಾವು. ಹಂಗ ಬಂಗಾರದ ಗತೆ ಇರುವಂತ ಮಾರ್ಗ ನಮ್ಗ್ ಗುರುನಾಥ್ ತೋರಿಸಿದಾಗ ನಮ್ಮಂತವ್ರಿಗೆ ಏನು ಭಯ ಇಲ್ಲ. ನಮ್ಮ ಅಂತಃಕಣಿನ ಕರಗ್ತಿರ್ತದ. ಮೈತ್ರೇಯಿ ಕರುಣ ಏವಚ ಭಗವದ್ಗೀತದಾಗ ನಮ್ದು ಹೆಂಗಿರ್ತ ಅಂದ್ರೆ, ಯಾರೇ ಅಂತವ್ರೇ ದುಷ್ಟರಿದ್ರು ಸಹಿತ ಅವ್ರನ್ನ ಮ್ಯಾಲ ಕರುಣ ಬರ್ತಿರ್ತದ. ನಮಗ ಅವ್ರನ್ನ ಭಗವಂತನ ಈ ಒಂದು ಭಕ್ತಿ ಮಾರ್ಗಕ್ಕೆ ತಂದು ಹಚ್ಬೇಕು ಅನ್ನುವಂತದ್ದು ಪ್ರಯತ್ನ ನಮ್ಮದು ಇರ್ತದಲ್ಲ. ಇದು ನನ್ನ ಭಕ್ತಗ ಇದು ಬೇಕಂತಾರ ಕೃಷ್ಣ ಪರಮಾತ್ಮ. ಮಮ ಪ್ರಿಯ ಅಂತ ಅನ್ಬೇಕಾದ್ರ ನನಗ ಗದಿ ಬೇಕಾದಂತ ಭಕ್ತಪ್ಪ ಅಂದ್ರ ಅದ್ವೇಷ್ಟ ಸರ್ವಭೂತಾನ ಮೈತ್ರೇಯಿ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸುಖ ದುಃಖ ಸುಖ ಕ್ಷಮಿ ಸಮದುಃಖ ಸುಖ ಕ್ಷಮಿ ಸತತಂ ಸಂತುಷ್ಟ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈ ಅರ್ಪಿತ ಮನೋರ್ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ. ಹಂಗ ಗುರುನಾಥನ ಬೇಕು. ನಮ್ಮ ಮಹಾರಾಜರು ಅಂತಿದ್ರು ನನಗೆ, ನಮ್ಮ ತಾಯಿಯವ್ರ ಮುಂದೆ ಅಂತಿದ್ರು, ಜನಾಬಾಯಿ ಶಂಕರು ಬಹಳ ಜಬರ್ದಸ್ತವ. ಯಾಕಂದ್ರೆ ಜಬರ್ದಸ್ತ್ ಅವ್ರು ಮಾಡಿಬಿಟ್ಟಿದ್ರು ನಮ್ಮನ್ನ. ಅವಾಗೂ ಮಾಡಿದ್ರು, ಈಗೂ ಮಾಡ್ಯಾರ. ಅಂದ್ರೆ ಜಬರ್ದಸ್ತ್ ನಾವ್ ಇರ್ಬೇಕಾದ್ರೂ ಸಹಿತ ಗುರುಕೃಪಾನ ಬೇಕು. ನಮ್ಮ ಮನಸ್ಸು ಡಮಳಿಸಲಾರ್ದಂಗ ಇರ್ಬೇಕಾಗಿದ್ದು ಸಹಿತ ಗುರುಕೃಪಾ ಬೇಕು. ವಾಸ್ತವಿಕವಾಗಿ ಸದ್ಗುರುನಾಥ ನಮಗ ಅನುಗ್ರಹ ಮಾಡುವ ಹೊತ್ನ್ಯಾಗ ಅವ್ನು ನಿರ್ಧಾರ ಮಾಡಿಬಿಟ್ಟ ಅಂದ್ರ ಇವನು ಇದೇ ಜನ್ಮದಾಗ ಮುಕ್ತಿ ಮಾಡಬೇಕು ಅಂತ ಮಾಡಿದ ಅಂದ್ರ ನಮ್ಮನ್ನ ಯಾರ ಮುಖದಿಂದಾರ ಮುಕ್ತಿ ಮಾಡೇ ಬಿಡ್ತಾನ. ಇದನ್ನ ತಿಳ್ಕೊಳ್ಬೇಕು. ಅದಕ್ಕ ನಮ್ಮ ಕೆಲಸ ಬರೀ ನಂಬುದದ, ಸದ್ಗುರು ಶರಣ ಹೋಗುದದ. ನೀನೇ ಗತಿ ನೀನೇ ಮತಿ ದೇವ, ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಪಾಲಿಗೆ ಬಿದ್ದೆನೋ ಪರಮ ಕೃಪಗಳು. ಇಂಥ ಒಂದು ಸಂಪೂರ್ಣ ಶರಣಾಗತ ನಾವು ಅದೇವಂದ್ರ ನಾವ್ಯಾಕೆ ವಿಚಾರ ಮಾಡ್ಬೇಕ್ರಿ? ಮೌಲಿ ಜ್ಞಾನೇಶ್ವರ ಅಂತಾರ, ನಾಹಿ ಪುಣ್ಯಾಚಿ ಮೋಜಣಿ ಅಂತ ಒಂದ್ ಅಭಂಗನಾಗ ಹೇಳ್ತಾರ. ನಾಹಿ ಪುಣ್ಯಾಚಿ ಮೋಜಣಿ ನಾಹಿ ಪಾಪಾಚಿ ಟೋಚಣಿ. ನಿನ್ನ ಕೈಲೇ ಪಾಪ ಅದು ಅಂತೇಳಿ ತ್ರಾಸು ಮಾಡ್ಕೋಬೇಡ, ಪುಣ್ಯ ಮಾಡಿದ್ನಿ ಅಂತೇಳಿ ಅದನ್ನ ಲೆಕ್ಕನು ಇಡ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರ ಪಾಪ ಪುಣ್ಯದ ಒಂದು ಭಾರ ಏನದಲ್ಲ ಅದು ಸದ್ಗುರುಗೆ ಬಿಟ್ಬಿಡು. ಈ ರೀತಿ ಬಹಳ ಸರಳದ. ಆಹೇತರಿ ಪರಮ ಸುಗಮ ಪರಿ ಜನಾಸಿ ಜಾಲ ದುರ್ಗಮ. ಸಮರ್ಥರಂತಾರ, ಇರುವುದು ಎಷ್ಟು ಸರಳದ ಕರೆ ಜನರಿಗೆ ಎಷ್ಟು ದುರ್ಗಮ ಆಗಿಬಿಟ್ಟದ, ಎಷ್ಟು ಬಿರಿ ಮಾಡ್ಕೊಂಡು ಬಿಟ್ಟಾರ. ಯಾಕಂದ್ರ ಬಿರಿ ಯಾಕಂದ್ರ ನಾವು ಹಚ್ಕೊಂಡ್ ಬಿಟ್ಟೆವು. ಕೆಲವೊಬ್ಬರಿಗೆ ಸಂಸಾರ ಬಿಡ್ಲಿಕ್ಕೆ ಬಿರಿ ಆಗ್ಯದಂತ. ಯಾಕೆ ಬಿರಿ? ಸಂಸಾರ ಬಿಡ್ಲಿಕ್ಕೆ ಬಿರಿ ಆಗ್ಯದನ, ಅದು ಬಿಡವಲ್ತ್ರಿ ಏನ್ ಮಾಡುದು ಅಂತ. ಸಂಸಾರ ಹಿಡ್ಕೊಂಡು ಕೂತದ ನಮ್ಮನ್ನ. ನಾವು ಸಂಸಾರ ಹಿಡ್ಕೊಂಡು ಕೂತೇವು. ಪ್ರತಿ ಯಾವುದು ಹಿಡಿಯೋದಿಲ್ಲ ಈ ಜೀವನದೊಳಗೆ, ಯಾವುದು ನಮ್ಮನ್ನ ಹಿಡಿದಿಲ್ಲ, ನಾವು ಹಿಡ್ದೆವು. ಅದ್ರ ಮ್ಯಾಲ ನಮಗ್ ಮೋಹ ಆಗ್ಯದ ಅಂತೇಳಿ ಬಿಡ್ಲಿಕ್ಕೆ ಆಗುವಂತ ಅಂತೇವ್. ಏನು ಬಿಡ್ಲಿಕ್ಕೆ ಗಿಡ್ಲಿಕ್ಕೆ ಏನು ಸಂಬಂಧ ಇಲ್ಲ. ಸಂತರು ಅಂದ್ರೆ ಹೆಂಗಿರ್ತಾರಂದ್ರ ಹಿಡಿದದ್ದು ಬಿಡುದಿಲ್ಲ, ಬಿಟ್ಟದ್ದು ಹಿಡಿಯುದಿಲ್ಲ. ಸಂತರ ಲಕ್ಷಣ ಏನು? ಹಿಡಿದದ್ದು ಬಿಡುದಿಲ್ಲ, ಬಿಟ್ಟದ್ದು ಹಿಡಿಯುದಿಲ್ಲ. ಇದು ಸಂತರ ಮುಖ್ಯ ಲಕ್ಷಣ ನೋಡ್ರಿ. ಈ ಟೈಪ್ ಇರಬೇಕು. ಅದಕ್ಕ ಯಾವ ಸಂಖ್ಯೆ ಹಿಡಿಬೇಕು ಅನ್ನುವಂಥದ್ದನ್ನು ಹೇಳುವತ್ನಾಗ
ಒಂದ್ ಮಾತು ಹೇಳ್ತಾರ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಸರ್ವಜ್ಞರಂತಾರ ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಗವದು ಬಚ್ಚಲನ ರಜ್ಜಿನಂತಿವುದು ಸರ್ವಜ್ಞ. ಬಚ್ಚಲ ರಾಜ್ಯ ಗಟಾರದಂದ ಇದ್ರೊಳಗೆ ಸಂಘದಾಗಿರುವುದೇ ಹಂಗ, ಜೇನ ಏನ ಹನಿ ಅಂತಿರಲ್ಲ ನೀವು, ಜೇನ ಆ ಜೇನದ ಒಂದು ಸಂಘದೊಳಗಿರೋದು ಹೆಂಗ, ಅದನ್ನ ತಿನ್ಕೋತ ಇರೋದು ಹೆಂಗ, ಈ ಹೊಲಸು ನಾತ ಇದು ಮಾಡ್ಕೋತ ಹೆಂಗ. ಅದಕ್ಕ ಇವ್ರಂತಾರ ಪುರಂದರದಾಸರಂತಾರ, ಸಜ್ಜನರ ಸಂಗ ಎಂದಿಗಾಹುದೋ, ಸಜ್ಜನರ ಸಂಗ ಎಂದಿಗಾಹುದೋ, ದುರ್ಜನರ ಸಂಗದಿಂದ ನೊಂದೇನಯ್ಯ ಹರಿಯೇ, ದುರ್ಜನರ ಸಂಗದಿಂದ ನೊಂದೇನಯ್ಯ ಹರಿಯೇ, ಸಜ್ಜನರ ಸಂಗ ಎಂದಿಗಾಹುದೋ, ಸಜ್ಜನರ ಸಂಗ ಎಂದಿಗಾಹುದೋ. ತಾವೇ ತಮ್ಮನು ಕೊಂಡಾಡಿಕೊಳ್ಳುವರು, ತಾವೇ ತಮ್ಮನು ಕೊಂಡಾಡಿಕೊಳ್ಳುವರು, ನ್ಯಾಯವಿಲ್ಲದೆ ನುಡಿಯುವರು, ಭಾವಿಸಲರಿಯರು ಗುರು ಹಿರಿಯರನು, ಇಂಥ ಹೇಯ ಮನುಜರಿಂದ ನೊಂದೆನಯ್ಯ ಹರಿಯೇ, ಸಜ್ಜನರ ಸಂಗ ಎಂದಿಗಾಹುದೋ, ಸಜ್ಜನರ ಸಂಗ ಎಂದಿಗಾಹುದೋ. ನೋಡ್ರಿ ಅವರು ಅವೈನ ಅಂದ್ರೇನು, ಸಜ್ಜನರ ಸಂಘ ಅಂದ್ರೆ ಇಷ್ಟೊಂದು ಮುಖ್ಯ ಅದ. ಅದಕ್ಕೆ ಸತ್ಸಂಗ ತುಕಾರಾಮ್ ಮಹಾರಾಜರು ಅಂದ್ರು, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಯಿಸದ. ನನಗ್ ಉಳಿಕಿದ್ದು ಬೇಡ, ನೋಡ್ರಿ ಮುಕ್ತಿನ ಬೇಡ ಅಂತಾರ ಅಂದ್ರೆ ಎಂತ ಭಕ್ತಿ ಇರ್ಬೇಕು ಹೇಳ್ರಿ ನೀವು. ಅವ್ರಂತಾರ ಮುಕ್ತಿ ಕೊಟ್ರೆ ಮುಗಿದು ಬಿಡ್ತಲ್ಲ ಅಂತಾರ ಅವರು. ತುಕಾಮಣೆ ಗರ್ಭವಾಸಿ ಸುಖಿ ಗಾಲಾವೆ ಅಮ್ಮಾಸರನ್ನು ಬೇಕಾದಷ್ಟು ಸರಿ ಗರ್ಭವಾಸದಾಗ ಹಾಕು, ಆದ್ರೆ ಸಂತರ ಸಂಘ ಕೊಂಡ ನಿನ್ನ ಕೊಂಡಾಡುವಂತ ಅವ್ರ ಸಂಘದೊಳಗೆ ನನಗೆ ಇರುವಂತದ್ದು ಒಂದು ಅವಕಾಶ ಮಾಡಿಕೊಡು, ಬೇಕಾದಷ್ಟು ಸರಿ ಹುಟ್ಟಿಸ್ ನನ್ನಂತ ಕೇಳ್ತಾರಂದ್ರ ಆ ಭಗವಂತನ ಭಕ್ತಿ ಇದ್ರೊಳಗೆ ಎಂತ ಒಂದು ಅವ್ರಂತೇಳಿ ಆ ರಸವನ್ನು ಉಣ್ತಿರ್ಬೇಕು, ಕಲ್ಪನಾ ಮಾಡ್ಕೊಂಡು ನಾವು. ಅದಕ್ಕೆ ಅವ್ರಂದ್ರು, ಹೇಚಿದಾನ ದೇಗಾದೇವ ತುಜ ವಿಸರನು ಅವ ಗುಣಗಾಯಿನ ಅವಡಿ ಹೇಚಿ ಮಾಜಿ ಸರ್ವ ಜೋಡಿ, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಯಿಸದ, ತುಕಾಮಣೆ ಗರ್ಭವಾಸಿ ಸುಕ್ಕಿ ಘಾಲಾವೆಯ ಮಾಸಿ. ಏನು ಅವ್ರ ಕೇಳೋಣಿಕೆ, ನಾವು ಹೋಗಿ ಕೇಳ್ತೇವು, ಏನ್ರಿ ನಮಗ ಆ ಪ್ಲಾಟ್ ತಗೊಂಡೆವು, ಕಟ್ಸುದಾಗಿಲ್ಲ ಮಹಾರಾಜರ, ಅದೊಂದ್ ಹೆಂಗಾರ ಮಾಡಿ ಕಟ್ಸು ಹಂಗ ಕೃಪಾ ಮಾಡ್ರಿ ಅಂತೇವ್ ನಾವು. ಅವ್ರಂತಾರ, ನಂದ ಮನಿ ಮಾರ ಬಿಟ್ಟು ಉಗುಳಿ ಬಂದ್ರು ನೀ ಮತ್ ನನ್ನಂತರ ಬಂದ್ ಇದನ್ನ ಕೇಳ್ತಿಲ್ಲ ಅಂತ ಅವ್ರಂತಾರ. ಅಂದ್ರೆ ಏನ್ ಕೇಳಬೇಕು ಅನ್ನುವಂಥದ್ದು ಸಹಿತ ನಮಗ್ ಇನ್ನ ಗೊತ್ತಾಗಿಲ್ಲ. ಎಷ್ಟು ದಿವ್ಸ ಸತ್ಸಂಗ್ ಮಾಡಿದ್ರು ಸಹಿತ ನಮ್ಮ ಗೋಳಾಟ ಏನ್ ತಪ್ಪಲಿಲ್ಲ ಅಂತ. ಮತ್ ಸತ್ಸಂಗ್ ಮಾಡಿದ್ರು ನೀ ಗೋಳಾಡ್ತಿದ್ದೆ ಅಂದ್ರೆ ಸತ್ಸಂಗದಾಗ ಏನ್ ಕಲ್ತಿಪ್ಪ ಹಂಗಾರ ನೀನು. ರಾಜಯಾಚಿಕ ಅಂತ ಕಾಯ ಭೀಕಮಾಗಿ ಮೌಲ್ಯವ್ರ ಅಂತಾರ, ರಾಜಾನ ಹೆಂಡ್ತಿ ಭಿಕ್ಷಾ ಬೇಡಿದ್ರೆ ಚಂದ ಅನಸ್ತದನೋ ಅಂತಾರ ಅವ್ರು. ಹೊರಗಿನವ್ರು ಬೇಡ್ಕೊತ ಅಡ್ಡಾಡ್ಲಿ, ನೀ ರಾಜಾದಿರಾಜನ ಹೆಂಡ್ತಿ, ಜೈಕಾರ ಹಾಕುವತ್ನಾಗಂತ ರಾಜಾದಿರಾಜ್ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಒಮ್ಮೆ ಅದನ್ನ ಅರ್ಥ ಮಾಡ್ಕೊಂತಾರ, ರಾಜಾದಿರಾಜ, ರಾಜರಗಳ ರಾಜ ಚಕ್ರವರ್ತಿ ನನ್ನ ಗುರುನಾಥ್ ಇದ್ದಾನ, ಚಕ್ರವರ್ತಿಕ್ಕಿಂತರೂ ಹೆಚ್ಚಿದ್ದಾನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನ ಒಂದ ಆಶ್ರಯದೊಳಗಿರುವಂತ ನೀನು ಭಿಕ್ಷಾ ಬೇಡ್ಲಿಕ್ಕತ್ತಿ ಗೋಳಾಡ್ಲಿಕ್ಕತ್ತಿ ಅಂದ್ರ ಛೀ ಹಳಿತು ಕೋಡಿ ಪಾಪಿ ಮನವೇ. ಬಾಳೆ ಕುಂದ್ರಿ ಪಂತ್ ಮಹಾರಾಜರಂತಾರ, ಹಿ ಹಳಿತು ಕೋಡಿ ಪಾಪಿ ಮನವೇ. ಇಷ್ಟಾದ್ರೂ ಸಹಿತ ನಿನ್ನ ಮನಸ್ಸ ಇನ್ನ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತದಂದ್ರ ಏನ್ ತಗೊಂಡ. ತುಕಾಮಣೆ ತುಕಾಮಣೆ ಜಳೋ ಐಶಿಯಾಂಚಿ ತಗೊಂಡ. ತುಕಾರಾಮ್ ಮಹಾರಾಜರು ಒಂದು ಅಭಂಗದಾಗಂತಾರ, ಹಿಂಗ ಈ ಮಾರ್ಗದಾಗಿದ್ರು ಸಹಿತ ಇವ್ರ ಅಂತಲ್ಲಿ ಮಾಯಾ ಹೋಗ್ಲಿಲ್ಲ, ಮೋಹ ಹೋಗ್ಲಿಲ್ಲ, ಆಶೆ ಹೋಗ್ಲಿಲ್ಲ, ವಿಷಯದ ಮೇಲೆ ಇದು ಹೋಗ್ಲಿಲ್ಲ, ಇವೆಲ್ಲಾನು ಇಟ್ಕೊಂಡ ಪ್ರತಿಷ್ಠಾ ಆಸೆ ಹೋಗ್ಲಿಲ್ಲ, ಏನಪ್ಪಾ ಅಂದ್ರೆ ಅಧಿಕಾರದ ಆಸೆ ಹೋಗ್ಲಿಲ್ಲ, ಬೇಕನ್ನೋದು ಹೋಗ್ಲಿಲ್ಲ, ನಾನೇ ಹೆಚ್ಚಂತನ್ನುವಂತ ಅಹಂಕಾರ ಹೋಗ್ಲಿಲ್ಲ. ಇಂಥವ್ರ ಭಕ್ತಿ ಅಂದ್ರ ಇಂಥವ್ರ ಭಕ್ತಿಗೆ ಇವ್ರ ಮೋತಿಗೆ ಬೆಂಕಿ ಹಚ್ಚಿರಂತ.
ಏನ್ರಿ ತುಕಾಮಣೆ ನಾ ಅನ್ನೋದಿಲ್ಲ ಮತ್ತ ನೀವೇನ್ರಿ ಇವ್ರು ಹಿಂಗಂತಾರ ಬೇಡ್ರಿ. ಏನು ತುಕಾಮಣೆ ತುಕಾರಾಮ್ ಮಹಾರಾಜರ ಅಂತಾರ, ಜಳೋ ಐಶಿಯಾಂಚಿ ತೋಂಡ ಅಜ್ಞಾನಾಚಿ ಬಂಡವಾಡವಿತಿ. ಮತ್ತಷ್ಟು ಅಜ್ಞಾನ ಹೆಚ್ಚು ಮಾಡ್ಕೋತಾರ ಅಂತಂತಾರ. ಅದಕ್ಕೆ ಸಂತರ ಸಂಘದೊಳಗೆ ಇರುವುದು ಇಷ್ಟೊಂದು ಮುಖ್ಯದ ಅಂತ ಹೇಳ್ಕೊತ ಉತ್ತರಾರ್ಧ ಇನ್ನು ಈ ಮುಂದಿನ 2 ನುಡಿಯೊಳಗೆ ಈ ಶ್ಲೋಕದೊಳಗ ಮುಂದಂತಾರ, ತಯೇ ಸಂಗತಿ ಚನಿ ಕೋಣಗೋಡಿ. ಇಂಥವ್ರ ಸಂಘದೊಳಗೆ ಏನು ನೀ ಆಸೆ ಮಾಡ್ತಿಪ್ಪ, ಏನದ್ರಾಗ ಭಾರಿ ಭಾರಿ ಅಂತಂತಿ, ಇಂಥವ್ರ ಸರಿಸ್ಬಿಡಂತಾರ. ಇದ್ರಾಗ ಏನು ನೀನು ಪರಮಾರ್ಥದಾಗ ಬಂದೆ ಅಂದ್ರೆ ಕಾಂಪ್ರಮೈಸ್ ಅನ್ನುವಂಥದ್ದು ಮೊದಲು ಬಿಟ್ಟು ಬಿಡಂತ. ಹೊಂದಾಣಿಕೆ ಅನ್ನುವಂಥದ್ದು ಬಿಟ್ಟು ಬಿಡು. ಮಕ್ಕಳೇನು, ಹೆಂಡ್ರೇನು, ಗಂಡಂದ್ರೇನು, ಏನ್ ಯಾರ ತಂದೆ ತಾಯಿ ಬಂಧು ಬಳಗ ಯಾರೇ ಆದ್ರೂ ಸಹಿತ ನಮ್ಮನ್ನ ಅಧೋಗತಿಗೆ ಹೋಗಿ ಮಾರ್ಗ ತೋರಿಸಿದ್ದಂದ್ರೆ ಸರಿಸಿಬಿಡುವಂತ. ನಿನ್ನ ಉದ್ಧಾರ ನಿನ್ನ ಕೈ ಆಗದ, ನಿನ್ನ ಉದ್ಧಾರದ ನಿರ್ಣಯ ನೀ ಮಾಡ್ಕೋಬೇಕಾಗ್ಯದ ಅಂದಾಗ ಮತ್ತೊಬ್ಬರ ಒಂದ ಮಾತು ಕೇಳುವಂತದ್ದು ಏನದ, ಕೇಳುದಿತ್ತಂದ್ರ ಸದ್ಗುರುವಿನ ಮಾತು ಕೇಳು. ಅದು ಒಂದು ಬಿಟ್ಟು ಜಗತ್ನಾಗ ಯಾರ ಮಾತು ಕೇಳಬೇಡ. ಕೇಳುವಂತಾವಿದ್ದು ಅಂದ್ರ ಅಗದಿ ಸಣ್ಣವನಾಗಿ ಕೇಳು. ಅಲ್ಲಿ ನೀ ಎದಿ ಹಿಂಗೇನಪ್ಪ ಶಟದ ಕೇಳಬೇಡ, ಅಲ್ಲೇ ಕೈ ಮುಗಿದು ಕೇಳು. ಅವ್ರು ಯಾರೇ ಇಲ್ಲ, ಒಬ್ಬ ಸಣ್ಣ ನಿನ್ನ ಮಗನೇ ಹೇಳ್ತಿದ್ರು ಸಹಿತ ಕೈ ಮುಗಿದು ಕೇಳು. ನಿನಕಿತ್ತ ನಿನ್ನ ಮಗ ಶಾಣೆ ಇರಬಾರ್ದು ಅಂತ ಎಲ್ಲದ, ನಿನಕಿತ್ತ ನಿನ್ನ ಮಗ ಜ್ಞಾನಿ ಇರಬಾರ್ದಂತ ಎಲ್ಲದ. ವಿಚಾರ ಮಾಡಿದ್ರೆ ಅಂತ ಎಷ್ಟೋ ಉದಾಹರಣೆಗಳು ಇತಿಹಾಸದಾಗ ನಮಗ್ ಸಿಗುತ್ತಾವ. ಸಣ್ಣ ಸಣ್ಣ ಮಕ್ಕಳು ತಂದೆಗೆ ಇಡೀ ಜಗತ್ತನ್ನೇ ಉದ್ಧಾರ ಮಾಡಿದಾರಂತಾರೆ. ಮಾವುಲಿ ಅವರು, ಶಂಕರಾಚಾರ್ಯರು, ನಿವೃತ್ತಿನಾಥರು, ಸೋಪಾನ ಕಾಕ, ಮುಕ್ತಾಬಾಯಿ, ಒಬ್ರು ಎಬ್ರು ನೀವು ವಿಚಾರ ಮಾಡಿದ್ರೆ ಅವ್ರ ವಯಸ್ಸು ನೋಡುದಲ್ಲ, ಅವ್ರು ಸಣ್ಣವ್ರಿದ್ರು ಸಹಿತ ಅವ್ರ ಜ್ಞಾನ ಹೆಂಗಿತ್ತು ಅಂದ್ರ ಬ್ರಹ್ಮಜ್ಞಾನಿಗಳವರಾಗಿಬಿಟ್ಟಿದ್ರು. ಅಂಥವ್ರು ನಿನ್ನ ಮನೆಯಾಗೆ ಇದ್ರು ಕೇಳು, ನಿನ್ನ ಮನೆ ಹೊರಗಿದ್ರು ಕೇಳು, ಸಣ್ಣವ್ರಿದ್ರು ಕೇಳು, ಯಾವ ಜಾತಿಯವ್ರಿದ್ರು ಕೇಳು. ಅವ್ರು ಹೆಂಗೆ ಇದ್ರು ಸಹಿತ ಅಲ್ಲಿ ಕೈ ಮುಗಿದು ಕೇಳು. ಇಷ್ಟೇ ಯಾಕ, ಅವ ಮನುಷ್ಯ ಬಿಡುವಲ್ಯಾಕ, ಪ್ರಾಣಿ ಪಕ್ಷಿ ಗಿಡ ಮರ ಪ್ರತಿಯೊಂದು ಚರಾಚರದಲ್ಲಿಯೂ ಸಹಿತ ಅವು ಸಹಿತ ನಮಗ್ ಸಂದೇಶ ಕೊಡ್ತಿರ್ತಾವ. ಅವನ್ನೂ ಸಹಿತ ಭಕ್ತಿಯಿಂದ ಕೇಳು. ಬರೇ ಮನುಷ್ಯರು ಹೇಳುದಲ್ಲ, ಅವು ಮಾಡಿ ತೋರಿಸ್ಲಿಕ್ಕತ್ತಾವ. ಎಲ್ಲೇ ಒಂದ್ ಇದ್ದದ ನಾಯಿ ತಗೊಂಡು ಬಂದಿರ್ತೇವು, ಹೊರಗೆ ಅಡ್ಡಾಡೋ ನಾಯಿ, ಮನ್ಯಾಗ ಉಳ್ದದ್ದು ಹಾಕ್ತೇವು, ಮಾಲಕನ ಸಂಬಂಧ ಪ್ರಾಣ ಕೊಡ್ತದ. ಮತ್ತ ಅಷ್ಟು ಉಪಕಾರ ನಿನಗದಾನ. ನಿನ್ನ ಹೊಟ್ಟೆಗ 9 ತಿಂಗಳು ಹೊತ್ತು ಹೆತ್ತು ದೊಡ್ಡವನು ಮಾಡಿ ಕಲಿಸಿ ತಾವು ತಿನ್ನುವಂತ ಬಾಯಂತು ತದ್ದು ನಿನ್ನ ತಿನ್ಸಿದ್ರು ಸಹಿತ ಮುಪ್ಪಾವಸ್ಥೆಯೊಳಗೆ ತಂದೆ ತಾಯಿನ ಒಯ್ದು ವೃದ್ಧಾಶ್ರಮದಾಗ ಇಡ್ತಿಲ್ಲ. ಆ ನಾಯಿಕತೆ ಎಷ್ಟು ಕನಿಷ್ಠಿದ್ದೀನಿ ಅಂತ ವಿಚಾರ ಮಾಡು. ಏನು ನೀವು ಬದಲಾವಣೆನೇ ಆಗುದಿಲ್ಲ ಅಂದ್ರೆ ಮತ್ ಸಂಘದಿಂದ ಈ ಬದಲಾವಣೆ ಆಗ್ಲಿಕ್ಕಾದ್ರೆ ಏನ್ ಅರ್ಥದ? ಅದಕ್ಕೆ ದಯೆ ಸಂಗತಿ ಜನಿ ಕೊನಗೋಡಿ. ಇಂಥ ಸಂಘದಿಂದ ಏನಪ್ಪಾ ಏನ್ ಅದ್ರಾಗ ಏನ್ ರುಚಿ ಅದ ಅಂತ ತಿಳ್ಕೊತಿ. ಜಯ ಸಂಗತಿ ಮತಿ ರಾಮಸೋಡಿ. ಯಾವ ಸಂಘದಿಂದ ನಿನಗೆ ಭಗವಂತನ ನಾಮಸ್ಮರಣೆಯಿಂದ ಯಾವ ಸಂಘ ಅಂತರ ಮಾಡ್ತಲ್ಲ ಆ ಸಂಘವನ್ನು ಬಿಟ್ಟು ಬಿಡು. ಇನ್ನ 46ನೇ ಶ್ಲೋಕನಾಗ ನೋಡುನು ಸಮಯ ಬಂದದ. ಅದು ಹಂಗೆ ಆಗ್ತದ ಒಮ್ಮೆಮ್ಮೆ. ಅದು ಗುರುನಾಥನ ಒಂದು ಕೃಪಾ. ಅದು ಎಷ್ಟು ಅದ್ರ ಬಗ್ಗೆ ಮಾತಾಡಿದ್ರು ಸಹಿತ ಸಮಯನೇ ಸಾಲುವುದಿಲ್ಲ. ಇವತ್ತು ಹಂಗೆ ಆಗ್ಯದ. ಯಾಕಂದ್ರ 2-3 ವಾರ ಒಳಗ್ ಮನಸ್ಸಿನಾಗ ಆಗಿದ್ದ ನೋವ ಇವತ್ತ ತೊಡ್ಕೋ ಅಂತ ಪರಿಸ್ಥಿತಿ ಬಂದದ. ಇರ್ಲಿ. ಮನಾಜೆ ಘಡಿ ರಾಘವೇ ವೀಣಗೇಲಿ ಜನಿ ಆಪುಲೇತು ಹೇತುವ ಹಾನಿ ಕೇಳಿ. ನೀ ಲುಕ್ಸಾನ್ ಎಲ್ಲಿ ಆಗ್ತಿ ಅನ್ನುವಂತ ತಿಳ್ಕೊಂಡು, ನಾವು ಜೀವನದೊಳಗೆ ಏನ್ರ ರೊಕ್ಕ ಕಳ್ಕೊಂಡಿ ಅಂದ್ರೆ ಲುಕ್ಸಾನ್ ಆಗ್ತೇವ ಅಂತ ತಿಳ್ಕೊತೀವಿ. ವ್ಯವಹಾರದಾಗ ಏನ್ರ ಲುಕ್ಸಾನ್ ಆಗ್ತೇವ. ಇವು ಲುಕ್ಸಾನ್ ಈ ಲುಕ್ಸಾನ್ ಎಲ್ಲ ಆಗೋದ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡತ್ತ. ಏನ್ರಿ ತುಕಾಮಣೆ ಲಾಭ ಹೋಯತೋ ವ್ಯಾಪಾರ. ತುಕಾರಾಮ್ ಮಹಾರಾಜರ ಅಂತಾರ, ನೀ ಈ ಭವಕ್ಕೆ ಬಂದದ ವ್ಯಾಪಾರ ಲಾಭದಾಯಕ ಯಾವಾಗ ಆಗ್ತಂದ್ರ ಭಗವಂತನ ನಾಮಸ್ನೊಳಗಿದ್ರೆ ಮಾತ್ರ ಲಾಭ ಆಗ್ತದ. ಲಾಭ ಏನಂತಾರಂದ್ರ ಅವರು ಸತ್ಸಂಗದೊಳಗೆ ಇಷ್ಟು ಕಳೆಯುವಂತ ಸಮಯ ಲಾಭ,
ಸದ್ಗುರು ಕೊಟ್ಟಂತ ನಾಮಸ್ಮರಣೆ ಮಾಡುದು ಒಂದು ಲಾಭ, ಉಪಾಸನೆಯೊಳಗೆ ಇರುವುದು ಒಂದು ಲಾಭ, ಪರಮಾರ್ಥಕ್ಕಾಗಿ ಖರ್ಚು ಮಾಡುವಂತ ಎಲ್ಲಾ ಸಮಯ ಲಾಭದಾಯಕದ. ಅದನ್ನ ಬಿಟ್ಟು ನೀವು ಉಳಿಕಿದ್ದಕ್ಕೆ ಅದಕ್ಕೆ ಖರ್ಚು ಮಾಡಿದ್ರು ಸಹಿತ ಅದು ಲುಕ್ಸಾನ್ಯ ಅದ ಅಂತ ತಿಳ್ಕೊಂಡು ಬಿಡೋದು. ಅದಕ್ಕ ಮನಾಜೇ ಗಡಿ ರಾಘವೇ ವೀಣಗೇಲಿ, ಎಲೈ ಮನವೇ ಆ ರಾಮನ ಧ್ಯಾನ, ಆ ಗುರುನಾಥ ಕೊಟ್ಟಂತ ಗುರುವಿನ ಒಂದು ಚಿಂತನದೊಳಗ ನೀ ಸಮಯ ಕಳೆದೆ ಅಂದ್ರ ಜನಿ ಆಪುಲೇತೆ ತುವಾ ಹಾನಿ ಕೇಳಿ, ಜಗತ್ನೊಳಗ ನಿನ್ನ ಲುಕ್ಸಾನ್ ನೀನೇ ಮಾಡ್ಕೋತಿ ನೋಡಪ್ಪ. ಏನ್ರಿ ಅವ್ರು ಬಾ ಧ್ಯಾನ ಮಾಡ್ತಾರ್ರಿ, ಹೌದು ಅವ್ರು ಮಾಡ್ತಾರ, ನಿನಗೇನು ಬಂತು? ಅವ್ರು ಮಾಡ್ತಾರ, ಅವ್ರು ಊಟ ಮಾಡಿ ಹಬ್ಬ ಅಂದ್ರೆ ನೀನಂತೇನು ಹಬ್ಬದು? ನೀವು ಊಟ ಮಾಡಿದಾಗೆ ನಾವಲ್ಲ, ಹೌದಲ್ರಿ? ಅವ್ರು ಮಾಡಿದ್ರು. ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತು? ಪ್ರಸಾದ್ ಅವ್ರು ಭಯಂಕರ ಏನ್ರಿ ಬಹಳ ಧ್ಯಾನ ಮಾಡ್ಲಿಕ್ಕತ್ತಾರ, ಹೌದು ಅವ್ರಿಗೆ ಮೋಕ್ಷ ಸಿಗ್ತದ, ನನಗ್ ಸಿಗ್ತದ ಅನ್ನೋದು. ಮೋಕ್ಷ ಬೇಕಾಗಿತ್ತು ಅಂದ್ರೆ ನಾನೇ ಮಾಡ್ಬೇಕಲ್ಲ, ನಾನೇ ಮಾಡ್ಲಾರ್ದ ಅವ್ರು ಮಾಡ್ತಾರಂತೆ. ನಮ್ದು ಇದೇ ಪರಿಸ್ಥಿತಿ ಆಗಿಬಿಟ್ಟದ. ನಮ್ಮ ಮಹಾರಾಜರು ಅಂತಿದ್ರು, ಏನು ಗುರುವಿನ ಹೊಗಳುದು, ಎಷ್ಟು ಹೊಗಳುದಪ್ಪ? ಈಗೊಬ್ಬ ತಂದಿರ್ತಾನಂತ ತಿಳ್ಕೊರಿ ನೀವು, ಮಗ ಹೋಗಿ ಅವನ ಮುಂದೆ ಕೂತ್ಕೊಂಡ ಏನಪ್ಪ ಮಾರಾಯ ನೀ ಎಂತ ಮನುಷ್ಯಪ್ಪ, ನೀ ದೇವ್ರಿದ್ದಂಗ, ನೀ ಹಂಗಿದ್ದಂಗ ಹಿಂಗಿದ್ದಂಗ ಅಂತ ಹೊಗಳ್ಕೊತ ಕೂತಂದ್ರ ಅವಂತಾನ ನನ್ ಮುಂದ್ ಕೂತ್ ಹೊಗಳ್ಕೊತ ಕೂತ್ ಏನ್ ಮಾಡವ, ಹೋಗಿ ದುಡಿ ಅಂತಂತಾನ. ದುಡ್ದಿ ಅಂದ್ರ ನನಗತ್ತೆ ಆಗ್ತಿ, ಅದೆಲ್ಲ ಬಿಟ್ಟು ಬರೇ ಹೊಗಳ್ಕೊತ ಕೂತ್ರ ಅದಕ್ಕ ಅದನ್ನ ಬಿಟ್ಟಿದ್ದೆ ಅಂದ್ರ ಜನಿ ಆಪುಲಿಯತೆ ತುವಾ ಹಾನಿ ಕೇಳಿ, ಜಗತ್ನೊಳಗೆ ನಿನ್ನ ಲುಕ್ಸಾನ್ ನೀನೇ ಮಾಡ್ಕೋತಿಪ್ಪ. ನಾವು 3 ದಿವಸದ ಸಂತಿಗೆ ಬಂದೇವು, ನಾವು ಗಂಟು ಹೊತ್ಕೊಂಡು ಬಂದೆವು. ಆ ಗಂಟು ಮೊದಲ ಇಲ್ಲೇ ಪೂರ್ಣ ಖಾಲಿ ಮಾಡ್ಕೋಬೇಕು. ಖಾಲಿ ಮಾಡ್ಕೊಂಡ್ರ ಖಾಲಿ ಅರ್ಬಿ ಕಿಸದಾಗ ಹಾಕೊಂಡು ಹೋಗ್ಬೇಕು. ನಾವೇನ್ ಮಾಡ್ತೇವು, ಇಷ್ಟೊಂದು ಗಂಟು ತಂದಿರ್ತೇವು, ಅದನ್ನ ಖಾಲಿ ಮಾಡೋದು, ಇನ್ನೊಂದು ದೊಡ್ಡ ಅರ್ಬಿ ತಂದಿರ್ತೇವ್ ನಾವು, ಅದ್ರ ಜೋಡಿ ಇಂಥದ್ದೊಂದು ಗಂಟು ಕಟ್ಕೊಂಡು ಹೋಗುದು ಕರ್ಮದ್ದು. ಇದು ಲಾಭ ಅನ್ರಿ. ಇದು ಹೆಂಗಿರ್ಬೇಕಾದ್ರೆ ಬಂದದ್ದೆಲ್ಲ ಖರ್ಚು ಮಾಡಿ ಹೋಗ್ಬಿಡು. ಸಕ್ರೆಟರೀಸ್ ಅವ್ರ ಇದಕ್ ಹೊಂಟಿದ್ರಂತ, ಎಲ್ಲಾ ಮಂದಿ ಕೂಡ್ಸಿ ಯಾತ್ರಾಕ್ ಹೊಂಟಿದ್ರಂತ. ಎಲ್ಲಾರು ಒಂದೊಂದ್ ಚೀಲ ತಗೊಂಡ್ ಕೈಯಾಗ ಹಿಡ್ಕೊಂಡೇ ಹೋಗುದಿತ್ತು. ಎಲ್ಲಾರು ಒಂದೊಂದು ಸಾಮಾನ್ ಚೀಲ ತಗೊಂಡ್ರು. ಅವ್ರಂದ್ರಂತ ನನಗ ಇದಂದು ಕೊಟ್ಟು ಬಿಡೋದು, ಏನೋ ಬುತ್ತಿ ಕಟ್ಟಿದ ಒಂದು ಗಂಟು ಇರ್ತಲ್ಲ, ಅದನ್ನ ನಾ ನಾವು ದೊಡ್ಡದಿತ್ತದು. ಉಳ್ಕಿದವ್ರು ಅಂದ್ರು ಏನ್ ಹುಚ್ಚಿದ್ದ ನೀವ ಅಂತಂದ್ರ ಅವ್ರು. ಸುಮ್ ಒಂದೊಂದ್ ಚೀಲ ತಗೊಂಡ್ ಬರೋದ್ ಬಿಟ್ಟು ಇಂಥ ದೊಡ್ಡ ಬುತ್ತಿ ಗಂಟು ಹೊತ್ಕೊಂಡ್ ಬರವ ಮೊದಲೇ ಗಿಡ್ಡ ಮನುಷ್ಯ ಅಂತೇಳಿ ಅಲ್ಲಿ ಕತ್ರು. ಇರ್ಲಿ ಹೇಳ ಅಂತೇಳಿ ಹೊತ್ಕೊಂಡು ಹೊಂಟ. 1 ದಿವಸ 2 ದಿವಸ 3 ದಿವಸ 4 ದಿವಸ 3 ಹೊತ್ತು ಊಟ ಆಗುದೇ ಅಲ್ರಿ. ಮತ್ತಂದಾಗ ಅದ ಗಂಟು ಕರ್ಕೋತ ಪೂರ್ಣ ಖಾಲಿ ಅರಿಬಿ ಆತು, ಕಿಸದಾಗ ಹಾಕೊಂಡು ಸುಮ್ ಕೈ ಬೀಸ್ಕೊತ ಹೊಂಟ ಬಿಟ್ರು ಅವ್ರು. ಇವು ಏನ್ ಚೀಲ ತಗೊಂಡು ಹೊಂಟಿದ್ದು ಕಡಿತನಕನು ಚೀಲ ತಗೊಂಡು ಹೋಗುದ ಈಗ. ಹೌದಲ್ರಿ? ಹಂಗ ಜನಿ ಆಪುಲೇತಿ ಗಂಟ ಖುಲ್ಲಾ ಮಾಡ್ಕೊಂಡು ಹೋಗ್ಲಿಕ್ ಬಂದೇವು. ಕರ್ಮದ ಒಂದು ಭೋಗವನ್ನ ಕಳ್ಕೊಂಡ ನಾವು ಪೂರ್ಣ ಏನಪ್ಪಾ ಅಂದ್ರೆ ಖುಲ್ಲಾ ಎಂದ್ ಆಗ್ತೇವ ಅಂದ ಮೋಕ್ಷ ಅನ್ನುವಂಥದ್ದು ನಮಗ. ಮತ್ತೊಂದು ಗಂಟೆ ಮಾಡ್ಕೊಂಡು ಬಂದೇವ್ರ ಮತ್ತೆ ಬರಬೇಕು. ನಾವ್ ಬರುದು ಹೆಂಗಾರ ಇರುವಲ್ಲೆಕ್ಕ, ನಮಗೆ ಚಟಾನೆ ಬಿದ್ದದು, ಹುಟ್ಟುದು ಸಾಯುದು. ನಮ್ಮ ಸಂಬಂಧ ಮತ್ತೆ ಸದ್ಗುರು ತಗೊಂಡ್ ಬರ್ಬೇಕಾಗ್ತ, ಅವನು ಗರ್ಭವಾಸಿಸಿ. ಮತ್ತ ಗುರುನಾಥನ ಗರ್ಭವಾಸ ದುಃಖ ಅನುಭವಿಸ್ಲಿಕ್ಕೆ ಕಾರಣ ಯಾಕಾಗ್ತದ, ನಾವೇ ಆಗ್ತೇವ್. ಅದಕ್ಕೆ ಅವ್ರಂತಾರ, ಗುರುನಾಥ್ ಅಂತಾನ, ನೀವು ಉಪದೇಶ ಕೊಟ್ಟದ್ ಮಾಡಿ ನಾ ಉಂಡಂತ ಒಂದು ಆನಂದವನ್ನು ಉಂಡಿ ಅಂದ್ರ ನನ್ನ ಜನ್ಮ ಸಾರ್ಥಕ ಆದಂಗ ಆಗ್ತದ ನೋಡಪ್ಪ ಅಂತೇಳಿ ನಮಗ ಉಪದೇಶ ಕೊಟ್ಟಿರ್ತಾನಂತ. ನಾವೇನಿಲ್ಲ ನೋಡು ನೋಡ್ರಿ ಏನ್ ಅಕ್ಕದ ಎಟ್ ಮಾಡಿಸ್ಕೋತಾರ್ರಿ ಮಹಾರಾಜರು. ಮತ್ ಮುಂದಿನ ಜನ್ಮ ಐತಲ್ರಿ ಅದು. ನಾವ್ ಯಾರ ಕೇಳಿದೇವ್ರಿ, ಹೌದ್ ಮುಂದಿನ ಜನ್ಮನು ಅದ, ಅದ್ರ ಮುಂದಿನ ಅದ. ಮನುಷ್ಯ ಆಗಿ ಹುಟ್ಟತಿ ಅನ್ನೋದು ಏನು ಗೊತ್ತದ? ಹೌದು, ಜನ್ಮಗಳು ರಗಡವ, 84 ಲಕ್ಷ ಜೀವರಾಶಿ ಅವ. ಖರೆ ಮನುಷ್ಯ ಆಗಿ ಹುಟ್ಟಬೇಕಲ್ಲ ನೀವು. ಸತ್ಸಂಗ ಮಾಡ್ಯಾವಂದ್ರ ಮನುಷ್ಯರಾಗಿ ಹುಡ್ತೇವ ಅಂತ ಏನ್ ಹಿಂಗೇನಿಲ್ಲ. ಅಂತ್ಯ ಕಾಲದೊಳಗೆ ಎಂತ ಮತಿಯೋ ಅಂತ ಗತಿ. ಕೊನೆ ಗಳಿಗೆಯೊಳಗೆ ನೀ ಏನು ನೆನಸ್ತಿ ಅದಾಗ್ತಿ, ಮತ್ತೇನಿಲ್ಲ. ಮತ್ತ
ಆ ಕೊನೆಗಳಿಗೆ ನೆನೆಸ್ಬೇಕಾಗಿತ್ತಂದ್ರೆ ಈಗ ಮಾಡಿದಾಗ ನೆನೆಸ್ಲಿಕ್ಕೆ ಆಗ್ತಿರ್ತಾರ. ಈಗ ಏನು ಮಾಡ್ಲಾರ್ದ ಅವಾಗ ಹೆಂಗ ಆಗ್ತದ? ಈಗ ಚಟ ಬೀಳ್ಬೇಕು ನಾಮಸ್ಮರಣೆದ್ದು, ಆನಂದದ ಒಂದು ಚಟ ನಮಗ್ ಬೀಳ್ಬೇಕು. ಅಂದ್ರ ಅಂತ್ಯ ಕಾಲದೊಳಗ ಅದೇ ಆನಂದದೊಳಗ ನಾವಿರ್ತೇವೆ. ಅಕಸ್ಮಾತ್ ನಾವು ಒಂದ್ ಸ್ವಲ್ಪ ನಮ್ಮ ತಪ್ಪಿದ್ರು ಸಹಿತ ಸದ್ಗುರುನಾಥ್ ಎದುರಿಗೆ ಬಂದ್ ನಿಂದಿರ್ತಾನ ಅಂತ್ಯ ಸಮಯದೊಳಗೆ. ಎಲ್ಲೇ ಸ್ವಲ್ಪ ಇದ್ರ ಕರುಣಾದಿಂದ ಬಂದ್ ನಿಂತ ನಾಮಸ್ಮರಣೆ ಮಾಡ ಅಂತ ಹೇಳಿ ನಮ್ ಕೈಲಿ ಮಾಡಿಸಿ ತನ್ನ ರೂಪ ತೋರಿಸಿ ನಮಗ್ ಮೋಕ್ಷವನ್ನು ಕೊಡ್ತಾನ. ಇಷ್ಟು ಕೆಲಸ ಸದ್ಗುರುನಾಥಂದವ. ಅಷ್ಟು ಸದ್ಗುರುನಾಥನನ್ನ ನಮ್ಮ ಋಣದಾಗ ಹಾಕೋಬೇಕಲ್ಲ ನಾವು. ಹಾ, ಭರತ ಬಾಯಿ ಕಪಿಸಿ ಉರಿನ ಹಮ್ಮನಾಯಿ ಅಂತ ರಾಮಪ್ರಭು ಭರತಿಗೆ ಹೇಳ್ತಾರ. ಈ ಮಂಗ್ಯ ಏನಿದ್ದಲ್ಲ ಇವ್ ಹನುಮಂತ ನಮ್ಮ ವನವಾಸದಾಗ ಇವ್ ಮಾಡಿದಂತ ಸೇವಾದ ಭಾರ ಋಣ ಹಿಂಗದಲ್ಲ, ನಾವೆಲ್ಲಾ ಅಣ್ಣತಮ್ಮರು ಎಲ್ಲಾರು ಕೂಡ್ಸಿ ದುಡಿದ್ರು ಸಹಿತ ಅವನ ಸೇವಾದ ಋಣದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸೇವಾ ಅವ್ ಮಾಡಿದ್ದ. ಹಂಗ ನಾವು ನಮ್ಮ ಸದ್ಗುರುಗಳನ್ನೇ ನಮ್ ಋಣಿ ಮಾಡ್ಕೊಂಡ್ ಬಿಡ್ಬೇಕು ನಾವು. ಬೇಕು ಮಹಾರಾಜ್ರಿ ಅವನ್ ಋಣದಾಗಿದ್ದನಪ್ಪ, ಅವ್ನ ಹೆಂಗಾರ ಮಾಡಿ ಮುಕ್ತ ಮಾಡಬೇಕು ಅಂತ ಹಂಗ ಆಗ್ಬೇಕು ಪರಿಸ್ಥಿತಿ. ಇಷ್ಟು ನಾವು ದುಡಿಬೇಕಾಗ್ಯದ. ಇದೆಲ್ಲ ಭಕ್ತಿ ಮಾರ್ಗದ ಒಂದು ಲೆಕ್ಕ. ರಘುನಾಯಕ ವೀಣತ್ತು ಸೀಣಾಯ 3ನೇ ಲೈನ್ದಾಗ ಆದ್ರು ಭಗವಂತನ ಸದ್ಗುರುನಾಥನ ಬಿಟ್ಟು ಉಳುಕಿದ್ದೆಲ್ಲ ನಿನ್ನ ವಜ್ಜಿನೇ ಅದ ನೋಡ. ನಮ್ಮ ವಜ್ಜೆ ಅವ್ರಿಗೆ ಮಾಡಾವ್ ಸದ್ಗುರುನಾಥ. ಉಳುಕಿದವರೆಲ್ಲ ಮತ್ತೊಂದು ವಜ್ಜೆ ನಮ್ ತಲೆ ಮೇಲೆ, ಇದೊಂದು ಇತ್ಗೋ, ಇದೊಂದು ತಗೋ, ಇದೊಂದು ಹೇರ್ಕೋ ಅಂತೇಳಿ ಮತ್ತೊಂದು ನಮ್ಮ ತಲೆ ಮೇಲೆ ಹೇರವ್ರೆ ಇದ್ದಾರೆ ಹೊರತಾಗಿ ನಮ್ಮ ವಜ್ಜಿ ಕಡಿಮೆ ಮಾಡೋರು, ವಜ್ಜಿ ಇರ್ಲಾರ್ದಂಗ್ ಮಾಡಿ ನಮ್ಮನ್ನ ಅವ್ರಿಗೆ ಗಾಳಿಗತ್ತೆ ಮಾಡಿ ನಮ್ಮನ್ನ ಮೋಕ್ಷ ಕೊಡೋರು ಯಾರಂದ್ರ ಅವ್ರು ಸದ್ಗುರುನಾಥರು. ಜನಿ ದಕ್ಷತೋ ಲಕ್ಷ ಲಾವು ನಿಪಾಯೆ. ಮನುಷ್ಯ ಜೀವನದೊಳಗೆ ದಕ್ಷ ಅಂದ್ರೆ ಏನು? ಎಚ್ಚರದಿಂದ ಇರುವಂತ ಪ್ರಜ್ಞಾವಂತ ಸಾಧಕ ಮಾತ್ರ ಇದನ್ನೆಲ್ಲಾ ತಿಳ್ಕೊಂಡು ಏನಪ್ಪಾ ಅಂದ್ರ ತನ್ನ ಜೀವನದೊಳಗ ಒಂದು ಸಫಲತೆಯನ್ನು ಕಾಣ್ತಾನ. ಸದ್ಗುರುವಿನ ಒಂದು ಕೃಪೆಗೆ ಪಾತ್ರ ಆಗ್ತಾನ. ಅಂತ ಒಂದು ಕೃಪೆಗೆ ಪಾತ್ರ ಆಗುವಂತ ಒಂದು ಸ್ಥಿತಿ ನಮ್ಮದು ನಿಮ್ಮದು ಎಲ್ಲಾರ್ದು ಆಗಲಿ. ಇನ್ನ ಬೇಕಾದಷ್ಟಿತ್ತು ಇವತ್ತು ಹೇಳಿಕೆ, ಸಮಯ ಅಂತರೂ ಮತ್ತ ಅಲ್ಲಿ ಬಂದ್ ಹತ್ತು ಆಗ್ಲಿ ಇರ್ಲಿ. ಮತ್ತೆ ಇವು 2 ಶ್ಲೋಕದ್ದು ಏನಪ್ಪಾ ಅಂದ್ರೆ ಇಷ್ಟೊಂದು ಮಹತ್ವಪೂರ್ಣ ಶ್ಲೋಕವ ಇವು. ಇರುವೆ 4 ಸಾಲ ಒಕ್ಕರೆ ಸಮರ್ಥರು ಬರೆದಂತದ್ದು. ಆ 4 ಸಾಲುಗಳಂದ್ರ ಏನಪ್ಪಾ ಅಂದ್ರ ಅಂತ ಒಂದೊಂದು ಸಾಲ್ಯಾಗ ಅಂತ ಅದ್ಭುತವಾದಂತಹ ಜ್ಞಾನವನ್ನ ನಮಗ್ ಕೊಡ್ಲಿಕ್ಕತ್ತಾರ. ಅವ್ರಂತಾರ ನಾ ನಿಮಗ್ ಹೇಳಿಕತ್ತಿಲ್ರು, ನಾ ಹೇಳಿದ್ದ ನಿಮ್ ಮನಸ್ಸಿಗೆ ನೀವು ಹೇಳ್ಕೊರಿಲಿಕ್ಕತ್ತಾರ. ಈಗ ಮಹಾರಾಜ್ರೆ ಸಮರ್ಥರು ಭಾರಿ ಹೇಳ್ಯಾರಂತ ಅವ್ರು ನಮಗ್ ಹೇಳಿಲ್ಲ, ಅವ್ರು ನಾ ಹೇಳಿದ್ದು ನೀವು ನಿಮ್ಮ ಮನಸ್ಸಿಗೆ ಹೇಳ್ಕೊರಿ ಅಂತ ಮನೋಬೋಧ ಮಾಡಿನಂತಾರ. ಹಂಗ ನಾವ್ ಇಲ್ಲಿ ತನಕ ಏನ್ ಕೇಳೇವಲ್ಲ ಅದನ್ನೆಲ್ಲ ನಾವು ನಮ್ಮ ಮನಸ್ಸಿಗೆ ಬೋಧ ಮಾಡಿಕೊಂಡು ಜೀವನದೊಳಗೆ ಬದಲಾವಣೆಯಾಗಿ ಜೀವನದಲ್ಲಿ ಶಾಶ್ವತವಾದಂತಹ ಸಮಾಧಾನವನ್ನ ನಾವು ನೀವುಗಳು ಅನುಭವಿಸೋಣ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ. ಆಕಲ್ಪ ಐಶ್ವಾವೆ ತಯಾಕುಳ माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो राचा माझा विष्णुदासा भाविकाशी नामा म्हणे तया असावे कल्याण जामक निदान पांडुरंग. कुंडली गवरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. जय श्री राम. ಶ್ರೀರಾಮ ಸಮರ್ಥ. ಒಮ್ಮೊಮ್ಮೆ ಹೇಗಾಗುತ್ತೆ ಅಂತಂದ್ರೆ, ಇವತ್ತು ನೋಡಿ ಮಹಾರಾಜರು ಅಕ್ಷರವಾಣಿ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಆ ಅಕ್ಷರವಾಣಿಲಿ ನಾವಿವತ್ತು ಅದು ನೋಡಿದಾಗ ಗುರುವಿನ ಅವಶ್ಯಕತೆ ಏನು ಪ್ರಶ್ನೆ ಬಂದಿರ್ತದೆ. ಗುರುವಿನ ಅವಶ್ಯಕತೆ ಅಮೃತವಾಣಿಯಲ್ಲಿ ಬಂದಿದ್ದು ಗುರುವಿನ ಅವಶ್ಯಕತೆ ಏನು. ಆದ್ರೆ ಅಲ್ಲಿ ಬೆಳಗ್ಗೆ ಒಂದು ಉತ್ತರ ಸಿಕ್ತು. ಈಗ ಮತ್ತೆ ಗುರುಗಳು ಮತ್ತೆ ಇನ್ನೂ ಅದನ್ನ
ಹೆಚ್ಚು 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 ಒಳಗೆ ಕರ್ಕೊಂಡೋಗಿ ಹೇಳಿದ್ರು ಗುರುವಿನ ಅವಶ್ಯಕತೆ ಏನು. ಕಡೆಗೊಂದು ಹೇಳಿದ್ರು, ನಾವು ತಪ್ಪು ಮಾಡಿ ನಾವು ಬರೋದಲ್ದಲ್ಲಿ ಗುರುವನ್ನು ಮತ್ತೆ ನಾವು ಕರ್ತಿರ್ತೀವಿ, ಇದೆಂಥ ಪಾಪ. ಹಾಗಾಗಿ ಇವತ್ತಿನ ಎಚ್ಚರಿಕೆಯಿಂದ ಏನಪ್ಪಾ ಅಂದ್ರೆ, ಈ ಸತ್ಸಂಗ ಮುಗಿದ ತಕ್ಷಣ ಮೊದಲು ಆ ಮೊಬೈಲ್ ಅಲ್ಲಿರೋ ಮೆಮೊರಿ ಎಲ್ಲ ಡಿಲೀಟ್ ಮಾಡ್ಬೇಕು. ಏನಿವತ್ತು ಹೇಳಿರೋದು ಗುರು ಗುರು ಗುರು, ಗುರುವೇ ನಮ್ಮೆಲ್ಲದಕ್ಕೂ ಕಾರಣ. ಗುರು ಬಿಟ್ರೆ ಬೇರೆ ಏನೂ ಇಲ್ಲ. ಆ ಗುರುವನ್ನ ಹೇಗೆ ಆ ಹನುಮಂತ ರಾಮ ಲಕ್ಷ್ಮಣರನ್ನೆಲ್ಲ ತನ್ನ ಋಣದಲ್ಲಿ ಹಾಕೊಂಡ ತನ್ನ ದಾಸ್ಯತ್ವದಿಂದ, ಆ ರೀತಿಲಿ ನಾವು ಗುರುವನ್ನ ನಮ್ಮ ಋಣದಲ್ಲಿ ಹಾಕಬೇಕು. ಅವನೇ ಕಡೆಗೆ ಸಾಕಪ್ಪ ಇವನಿಗೆ ಮುಕ್ತಿ ಕೊಡೋಣ ಅನ್ನೋದಾಗಬೇಕೇ ಹೊರತು ನಾವು ಮತ್ತೆ ಜನ್ಮ ತಗೊಂಡು ಬರ್ತಾ ಇದ್ದೀವಿ ಅಂತ ಹೇಳಿ ಅವನು ಬರಬಾರದು ಅನ್ನೋದನ್ನ ಇವತ್ತು ಸಮರ್ಥರು ನಮ್ಮ ಗುರುಗಳ ಮೂಲಕ ಇವತ್ತು ಹೇಳಿಸಿದ್ದಾರೆ. ಇದು ಗುರು ಉಪದೇಶ. ಹೊಸ ವರ್ಷ ಬರ್ತಾ ಇದೆ, ಇನ್ನು 2 ದಿವಸಕ್ಕೆ ಹೊಸ ವರ್ಷ ಶುರು ಆಗ್ತಾ ಇದೆ. ನಿನ್ನೆ ಬಂದಂತಹ ನಮ್ಮ ವಿಶ್ವನಾಥ ಚಕ್ರವರ್ತಿಗಳು ಅದೇ ಹೇಳಿದ್ರು, ಅವರು ಸಹ ಅದೇ ಹೇಳಿದ್ರು, ಗುರುವನ್ನ ನೋಡ್ಕೊಳ್ಳಿ, ಗುರು ಹೇಳಿದ ಮಾತನ್ನ ತಿಳ್ಕೊಳ್ಳಿ, ನಾಮಸ್ಮರಣೆಯನ್ನು ಮಾಡಿ, ನಾಮಸ್ಮರಣೆಯನ್ನು ಬಿಟ್ಟು ಎಲ್ಲೂ ಹೋಗಬೇಡಿ. ಇವತ್ತಿಂದು ಅಷ್ಟೇ, ಎಲ್ಲ ಭಗವಂತನ ವಿಸ್ಮರಣೆ ಆದ್ರೆ ನಮ್ಮ ಜೀವನ ಯಾವುದಕ್ಕೂ ಸಾರ್ಥಕ ಇಲ್ಲ. ಭಗವಂತನ ಸ್ಮರಣೆಯಲ್ಲಿ ಇರಬೇಕು ಅಂದ್ರೆ ನಾವು ನಮ್ಮ ಸಂಘದವರು ಯಾರು, ಸತ್ಸಂಗದಲ್ಲಿರುವಂಥವ್ರು ಬೇಕೇ ಹೊರತು ಯಾರೋ ನಮ್ಮನ್ನ ಭಗವಂತನಿಂದ ದೂರ ಕರ್ಕೊಂಡು ಹೋಗುವಂತರ ಸಹವಾಸ ಬೇಡ. ಹಾಗಾಗಿ ನಾವೆಲ್ಲರೂ ಯಾವಾಗಲೂ ನಮ್ಮನ್ನ ಅರಿತು ನಾವು ಆ ಗುರುವನ್ನ ಸ್ಮರಣೆ ಮಾಡುತ್ತಾ, ಗುರುವಿಗೆ ಶರಣಾಗತರಾಗುತ್ತಾ, ಆ ನಾಮಸ್ಮರಣೆಯನ್ನು ಮುಂದುವರಿಸ್ಕೊಳ್ತಾ ನಮ್ಮ ಗುರಿ ಮುಟ್ಲಿಕ್ಕೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಸದ್ಗುರುಗಳಿಗೆ ನಮಸ್ಕಾರ ಹೇಳ್ತೇನೆ. ಜೈ ಗುರುದತ್ತ. 2-3 ವಾರದ ಕಳೆದಿದ್ದೆಲ್ಲ ಇವತ್ತು ಒಂದು ಸ್ವಲ್ಪ ಸಮಾಧಾನ ಆಯ್ತು ಗುರುಗಳೇ. ಇವತ್ ನಕ್ಕಿದ್ದು ಹೊಟ್ಟೆ ಹಂಗ್ ಸಂಪೂರ್ಣ ತುಂಬ್ಲಿಲ್ಲ ಆದ್ರೂ ಸಹ ಖುಷಿ ಆನಂದ ಹೆಂಗಾಯ್ತಪ್ಪ ಅಂದ್ರೆ, ಅಯ್ಯೋ ಗುರುನಾಥ ಮತ್ತೆ ಎಲ್ಲಾ ಸರಿ ಆಯ್ತಲ್ಲಪ್ಪ, ವಿಡಿಯೋ ಸರಿ ಹೋಗ್ತಿದೆ, ಕಾಣಿಸ್ತಿದ್ದೀರಾ, ಅದು ನಿಮ್ಮ ಭಾವನೆ ಸ್ಪಂದಿಸೋದಕ್ಕೆ ನಮ್ಗೆ ಎಷ್ಟು ಅವಕಾಶ ಮಾಡ್ಕೊಡ್ತಾನೆ ಗುರುನಾಥ ಅಂದ್ರೆ ಫುಲ್ ರೀಚಾರ್ಜ್ ಮಾಡಿದ್ರು. ನಮ್ದು ಫುಲ್ ರೀಚಾರ್ಜ್ ಆಯ್ತು. ಅಲ್ಲ, ಅದು ಗುರು ಕರುಣೆ ಹೆಂಗಿರುತ್ತೆ ಅಂದ್ರೆ, 2 ವಾರ ತಪ್ಪಿಸ್ಕೊಂಡಿದ್ದೆ ನಾನು, ನನಗ್ ಸಿಕ್ಕಿರ್ಲಿಲ್ಲ, ಅದಕ್ಕೆ ಹಂಗಾಯ್ತೋ ಏನೋ. ಅದು ಮೋಸ್ಟ್ಲಿ ನಂದು ಒಂದು ಅಲ್ಲಿ ಅದೃಷ್ಟ ಇರ್ಬೇಕು, ಅದಕ್ಕೆ ಅದು ಕೇಳ್ಲಿಕ್ಕೆ ಸಿಕ್ತು. ಬಹಳ ಇದಾಗಿತ್ತು, ಅಯ್ಯೋ ಬೇರೆ ಕೆಲ್ಸದ ಮೇಲೆ ಹೋಗಿದ್ದಾಗಿತ್ತು, ಕ್ಲಾಸ್ಗೆ ಬಂದಿರ್ಲಿಲ್ಲ, ಅಯ್ಯೋ ಇವತ್ತೇನು ಮಿಸ್ ಆಯ್ತಲ್ಲ ಅನ್ನೋ ಒಂದಿತ್ತು. ಅದು ಒಂದು ಸಹ ನನ್ನ ಸ್ವಾರ್ಥ ಅಲ್ಲಿಗೆ ಆಯ್ತು ಅಂತನೂ ಅನ್ಸತ್ತೆ. ಇದು ಮ್ಯೂಟ್ ಇದ್ದೀರಾ ಗುರುಗಳೇ? ಮ್ಯೂಟ್ ಇದ್ದೀರಾ? ಹಾ, ನೀವೇನ್ ನಿಮ್ದೇನ್ ಪ್ರೇಮ ಅದಲ್ಲ ಈ ಕೇಳಬೇಕು ಅನ್ನುವಂಥದ್ದು, ಇದು ನಮ್ ಮನ್ಸಿಗೆ ನೋವು ಮಾಡ್ಲಿಕ್ಕತ್ತಿತ್ತದು. ಯಾಕಂದ್ರೆ ಎಲ್ಲರೂ ಬಂದು ಕೇಳಲಿಕ್ಕೆ ಕೂತಾಗ ನಂದು ಇದು ಪರಿಸ್ಥಿತಿ ಹಿಂಗಾಗ್ಲಿಕ್ಕತ್ತಲ್ಲ, ನಮಗರ ಇದ್ರಾಗ ಏನ್ ಬಾಳ ತಿಳುವಳಿಕಿಲ್ಲ, ಏನಪ್ಪಾ ಇದು ಅನ್ನಂಗ ಆಗ್ಬಿಟ್ಟಿತ್ತು ನಮಗ. ಆತ ಇವತ್ ಸದ್ಗುರುನಾಥ್ ಮತ್ ಸರಿ ಮಾಡ್ಯಾನ, ಹಿಂಗೆ ಸರಿಯಾಗಿ ನಡ್ಲಿ ಅಂತೇಳಿ ಅವ್ನು ಕೇಳ್ಕೊಳ್ಳೋಣ, ಏನಿಲ್ಲ ಹೇಳ್ರಿ ಮತ್ತೆ.